ಚಿಕ್ಕವ್ರಿಗೆ ಹಾಯ್, ಹಲೋ, ದೊಡ್ಡವ್ರಿಗೆ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಲಿಮಿಟ್ಲೆಸ್ ಆರ್ಟ್ 7 ಗೈಡ್ಸ್. ಸೊ ಗೈಸ್, ಇವತ್ತಿನ ಒಂದು ಹಾರರ್ ಸ್ಟೋರಿ ಇದೆಯಲ್ಲ, ಇದನ್ನು ನಮ್ಮ ಒಬ್ಬ ಪರಿಚಿತರು, ಅಂದರೆ ಅಷ್ಟೇನು ನನಗೆ ಪರಿಚಿತರು ಇಲ್ಲ, ಬಟ್ ಅವರು ಒಂದು ಸಂದರ್ಭದಲ್ಲಿ ನನಗೆ ಭೇಟಿಯಾಗಿದ್ದರು. ಅವರು ನನಗೆ ಈ ಒಂದು ಸ್ಟೋರಿಯನ್ನು ಹೇಳಿದ್ದಾರೆ. ಆ್ಯಂಡ್ ಅವ್ರದ್ದು ಏಜ್ ಬಂದುಬಿಟ್ಟು ಗೈಸ್ ಇವಾಗ 65ರಿಂದ 70. ಸೊ ಅವರು ಇವಾಗಲೂ ಅದೇ ಒಂದು ಲೈಫ್ ಸ್ಟೈಲ್ನ ಬದುಕ್ತಿದ್ದಾರೆ. ಸೊ ಅವರು ನನಗೆ ಈ ಒಂದು ಸ್ಟೋರಿಯನ್ನು ಹೇಳಿದ್ರಲ್ಲ ಗೈಸ್, ಆ ಒಂದು ಸಂದರ್ಭದಲ್ಲಿ ನಾನು ಥಿಂಕ್ ಮಾಡಿದೆ, ಈ ಥರದ ಒಂದು ಸನ್ನಿವೇಶಗಳು ಜೀವನದಲ್ಲಿ ಇರ್ತಾವ ಅಂತ. ಆ್ಯಂಡ್ ಗೈಸ್, ನೀವು ನೋಡಿ ಎಂಡ್ವರೆಗೆ ನಿಮಗೂ ತಿಳಿಯುತ್ತೆ ಏನಿದು ಈ ಥರ ಲೈಫ್ ಇದೆಯಲ್ಲ ಅಂತ. ಆ್ಯಂಡ್ ನಿಮಗೆ ಇಂತಹ ಒಂದು ಲೈಫ್ ಬದುಕಲು ಸಿಕ್ಕರೆ ಏನು ಅನ್ನುತ್ತೀರಿ ನೀವು? ನಿಮಗೆ ಯಾವ ಥರ ಫೀಲ್ ಆಗುತ್ತೆ? ನೀವು ಅದೃಷ್ಟವಂತರು ಅಂತ ಅನ್ಕೊತೀರೋ ಆರ್ ದುರಾದೃಷ್ಟವಂತರು ಅಂತ ಅನ್ಕೊತೀರೋ ಅನ್ನೋದನ್ನು ನನಗೆ ಎಂಡ್ನಲ್ಲಿ ಹೇಳಿ ಗೈಸ್, ಈ ಒಂದು ಕಾಮೆಂಟ್ನಲ್ಲಿ. ಈ ಸ್ಟೋರಿ ಮುಗಿದ ಮೇಲೆ ಎಂಡ್ವರೆಗೆ ನೋಡಿ ಗೈಸ್, ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ಗೈಸ್, ನಾನು ಹೇಳ್ತೀನಿ, ಈ ಒಂದು ಸ್ಟೋರಿ ಇದೆಯಲ್ಲ, ಇದು ತುಂಬ ಟ್ವಿಸ್ಟ್ ಆ್ಯಂಡ್ ಟರ್ನ್ಗಳನ್ನು ಒಳಗೊಂಡಿದೆ. ಅದರಂತೆ ಗೈಸ್, ನಾನು ನಿಮಗೆ ಒಂದು ರಿಕ್ವೆಸ್ಟ್ ಮಾಡ್ಕೋತೀನಿ, ಏನಂದರೆ ನನ್ನ ಚಾನಲನ್ನು ಗೈಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಎಲ್ಲ ಮಾಡಿ ಗೈಸ್. ನನಗೂ ಸಪೋರ್ಟ್ ಮಾಡಿ. ಡೈಲಿ ನಾನು ಇಂಥ ಹಾರರ್ ಸ್ಟೋರಿಗಳನ್ನು ತೊಗೊಂಡು ಬರ್ತೀನಿ. ವಿಶಿಷ್ಟವಾಗಿರ್ತಕ್ಕಂಥ ಸ್ಟೋರಿಗಳು ನನ್ನ ಹತ್ರ ಇದ್ದಾವೆ, ಬಟ್ ನನಗೆ ವಿಡಿಯೋ ಮಾಡಲು ತುಂಬ ಪ್ರಾಬ್ಲಮ್ ಆಗ್ತಾಯಿದೆ. ಏನು ಪ್ರಾಬ್ಲಮ್ ಅಂದರೆ, ಈ ಒಂದು ಲೈಕ್ಸ್ ಬರದೇ ಇರುವಾಗ ನನಗೆ ಬೇಜಾರು ಅನಿಸುತ್ತೆ. ಸೊ ಹಾಗಾಗಿ ಗೈಸ್, ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಗೈಸ್ ಅಂತ ಹೇಳ್ತಾ ಗೈಸ್, ನಾವು ಯಾವುದೇ ಥರ ಲೇಟ್ ಮಾಡದೆ ಡೈರೆಕ್ಟ್ ಸ್ಟೋರಿಗೆ ಜಂಪಿನ್ ಆಗೋಣ. ಸೊ ಗೈಸ್, ಇವತ್ತಿನ ಒಂದು ಹಾರರ್ ಸ್ಟೋರಿ ಇದೆಯಲ್ಲ, ಇಲ್ಲಿ ಒಂದು ತಾಲೂಕಾ ಪ್ಲೇಸ್, ಆ ತಾಲೂಕಾ ಪ್ಲೇಸಲ್ಲಿ ಒಂದು ಡಿಗ್ರಿ ಕಾಲೇಜ್, ಆ ಡಿಗ್ರಿ ಕಾಲೇಜ್ನಲ್ಲಿ 3 ಹುಡುಗರು ಅಡ್ಮಿಷನ್ ಮಾಡಿಸ್ತಾರೆ. ಆ 3ರಲ್ಲಿ ಗೈಸ್ ಒಂದನೇ ಕ್ಯಾರೆಕ್ಟರ್ ಇದೆಯಲ್ಲ, ಅದು ಮಂಜುನಾಥ್ ಅಂತ. ಮಂಜುನಾಥ್ ಬೇಸಿಕ್ಲಿ ಬೇರೆ ಹಳ್ಳಿಯಿಂದ ಇಲ್ಲಿಗೆ ಕಲಿಯಲು ಬರ್ತಿರ್ತಾನೆ. ಸೊ ಇವ್ರ ಫಾದರ್ ಎಲ್ಲ ಸ್ವಲ್ಪ ರಿಚ್ ಇರ್ತಾರೆ, ಆ್ಯಂಡ್ ಇವರು ರಾಜಕಾರಣಿಗಳ ಜೊತೆ ಅಡ್ಡಾಡ್ತಿರ್ತಾರೆ ಇವ್ರ ಫಾದರ್. ಸೊ ಹಾಗಾಗಿ ಆ ಒಂದು ಮಂಜುನಾಥ್ಗೂ ಅನಿಸ್ತಾ ಇರುತ್ತೆ, ನಾನು ಲೀಡರ್ ಆಗಬೇಕು ಕಾಲೇಜಿನ ಅಂತ. ಸೊ ಹಾಗಾಗಿ ಅವನು ಕಾಲೇಜ್ಗೆ ಡೈಲಿ ಬರ್ತಿರ್ತಾನೆ, ಒಂದು ಲೀಡರ್ ಆಗುವ ಆಸೆಯಲ್ಲಿ. ಸೊ ಅದೇ ಥರ ಗೈಸ್, ಎರಡನೇ ಕ್ಯಾರೆಕ್ಟರ್ ಇದೆಯಲ್ಲ, ಇದು ಹರೀಶ್ ಅಂತ. ಹರೀಶ್ ಸಹ ಗೈಸ್ ಅದೇ ಊರಿನವನು ಆಗಿರ್ತಾನೆ. ಆ್ಯಂಡ್ ಅವನಿಗೇನೆಂದರೆ, ಯಾರು ಲೀಡರ್ ಆದರೆ ಏನು, ನಾನು ಮಾತ್ರ ಕಾಲೇಜನ್ನು ಕಂಟ್ರೋಲ್ ಮಾಡಬೇಕು, ಸೊ ನಾನು ಈ ಊರಿನವನಲ್ಲ ಅಂತ. ನೋಡಿ ಗೈಸ್, ಇಲ್ಲೇನೆಂದರೆ, ಈ ಒಂದು ಮಂಜುನಾಥ್ ಇದಾನಲ್ಲ, ಇವನು ತೆಳ್ಳಗೆ ಬೆಳ್ಳಗೆ ಎತ್ತರಿಗೆ ಇರ್ತಾನೆ. ಆ್ಯಂಡ್ ಈ ಒಂದು ಹರೀಶ್ ಇದಾನಲ್ಲ, ಇವನು ಸಹ ತೆಳ್ಳಗೆ ಇರ್ತಾನೆ, ಬಟ್ ಸ್ವಲ್ಪ ಕೊಳ್ಳಗೆ ಇರ್ತಾನೆ. ಸೊ ಈ ಥರದ ಇವ್ರದ್ದು ಕ್ಯಾರೆಕ್ಟರಿಸ್ಟಿಕ್ಸ್ ಆಗಿದೆ. ಆ್ಯಂಡ್ ಇವಾಗ 3ನೇ ಕ್ಯಾರೆಕ್ಟರ್ ಏನಿದೆಯಲ್ಲ, ಅದು ಬಂದುಬಿಟ್ಟು ಕೆವಿನ್ ಅಂತ. ಕೆವಿನ್ ಇದಾನಲ್ಲ, ಇವನು ಆ ಭಾಗದವನು ಅಲ್ಲ, ಇವನು ಬೇರೆ ಕಡೆಯಿಂದ ಇಲ್ಲಿ ಬಂದು ನೆಲೆಸಿರ್ತಾನೆ. ಅಂದರೆ ಇವ್ರ ಮನೆಯವರೆಲ್ಲ ಬೇರೆ ಕಡೆಯವರು ಇರ್ತಾರೆ. ಸೊ ಇವನಿಗೆ ಏನಂದರೆ, ಯಾರು ಕಾಲೇಜನ್ನು ಕಂಟ್ರೋಲ್ ಮಾಡಿದರೆ ನನಗೇನು, ಯಾರು ಈ ಒಂದು ಲೀಡರ್ಗಿರಿ ಮಾಡಿದರೆ ನನಗೇನು, ನಾನು ಮಾತ್ರ ಕಾಲೇಜಿಗೆ ಬರಬೇಕು, ಹೋಗಬೇಕು, ನನ್ನ ತಂಟೆಗೆ ಯಾರು ಬರಬಾರ್ದು ಅಂತ ಇವನು ಅಂತಿರ್ತಾನೆ. ಇವನು ಬೇಸಿಕ್ಲಿ ಗೈಸ್ ದಪ್ಪ ಇರ್ತಾನೆ, ಸ್ವಲ್ಪ ಎಕ್ಸಸೈಸ್ ಮಾಡ್ತಿರ್ತಾನೆ, ಆ್ಯಂಡ್ 165 ಸೆಂಟಿಮೀಟರ್ ಹೈಟ್ ಇರುತ್ತೆ. ಸೊ ಇಷ್ಟು ಇವನು ಇದೆ. ಸೊ ಇವನು ಡೈಲಿ ಬರೋದು ಹೋಗೋದು ಮಾಡ್ತಿರ್ತಾನೆ. ಇನ್ನೊಂದು ಹೇಳೋದನ್ನು ನಾನು ಮರ್ತು ಬಿಟ್ಟಿದ್ದೀನಿ, ಏನಂದರೆ ಕೆವಿನ್ ಮತ್ತು ಹರೀಶ್ PUC ಫಸ್ಟ್ ಇಯರಿಂದ ಪರಿಚಿತರು ಆ್ಯಂಡ್ ಗೆಳೆಯರಿರ್ತಾರೆ. ಸೊ ಹೀಗೆ 3 ಜನ ಕಾಲೇಜ್ಗೆ ಬರ್ತಾರೆ. ಆ್ಯಂಡ್ ಕಾಲೇಜ್ನಲ್ಲಿ ಗೈಸ್ ನಿಮಗೆ ಗೊತ್ತೇ ಇದೆ ಯಾವ ಥರ ನಡೀತಾ ಇರುತ್ತೆ ಅಂತ ಪೀರಿಯಡ್ಸ್ ಎಲ್ಲ. ಸೊ ಗೈಸ್, ಈ ಮಂಜುನಾಥ್ ಇದಾನಲ್ಲ, ಇವನು ತನ್ನ ಆಸೆ ಅಂತಲೇ ಈ ಒಂದು ಕಾಲೇಜ್ನ ಲೀಡರ್ CR ಆಗ್ತಾನೆ. ಇವನಿಗೆ ಯಾರೂ ಅಡ್ಡಿ ಮಾಡುವುದಿಲ್ಲ. ಯಾಕಂದರೆ ಗೈಸ್, CR ಆಗೋದಂದರೆ ದೊಡ್ಡ ವಿಷಯ ಅಲ್ಲ ಅಲ್ಲಿ ಒಂದು ಸ್ಟೂಡೆಂಟ್ಸ್ಗೆ. ಈ CR ಆದವ್ರು ಏನಂದರೆ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಯಾರು ಅದಕ್ಕೆ ನಿಂದ್ರೋದಿಲ್ಲ, ಆ್ಯಂಡ್ ಇವನೇ ಆಗ್ತಾನೆ. ಇವಾಗ ಸೆಕೆಂಡ್ ಕ್ಯಾರೆಕ್ಟರ್ ಇದಾನಲ್ಲ ಹರೀಶ್, ಅವನೇನೆಂದರೆ ತಾನು ಒಂದು ಕಾಲೇಜ್ನ ಕಂಟ್ರೋಲ್ ಮಾಡೋನು ಆಗಿರಬೇಕು ಅಂತ ಇರುತ್ತೆ. ಸೊ ಹಾಗಾಗಿ ಇವನು ಕೆವಿನ್ನ ಸಹಾಯದಿಂದ ಕಾಲೇಜ್ನ ಕಂಟ್ರೋಲ್ ಮಾಡ್ತಿರ್ತಾನೆ. ಆ್ಯಂಡ್ ಕೆವಿನ್ ಯಾವ ಥರ ಅಂದರೆ, ಇವನಿಗೆ ಏನೂ ಇಲ್ಲ, ಯಾರು ಏನಾದರೆ ನನಗೇನು, ನನ್ನ ಪಾಡಿಗೆ ನಾನು ಇರಬೇಕು. ಇವನಿಗೆ ಆಸೆನೇ ಇಲ್ಲ ಗೈಸ್ ಜೀವನದಲ್ಲಿ, ಹೇಗೆ ಹೋಗುತ್ತೋ ಹಾಗೆ ಜೀವನ ಹೋಗಲಿ ಅಂತಿರ್ತಾನೆ ಇವನು. ಯಾಕಂದರೆ ಇವನು ಫಾದರ್ ಏನಿರ್ತಾರಲ್ಲ, ಇವನು ಫಾದರ್ ಅವರು ಇವನಿಗೆ ಫೋರ್ಸ್ಫುಲಿ ಕಾಲೇಜ್ಗೆ ಕಳಿಸ್ತಾ ಇರ್ತಾರೆ. ಸೊ ಇವನು ಕಾಲೇಜ್ಗೆ ಬರ್ತಿರ್ತಾನೆ. ಟೋಟಲಿ ನಾನು ಹೇಳಬೇಕಂದ್ರೆ ಗೈಸ್, ಇವನು ಯಾವ ಥರ ಅಂದರೆ, ಇವನಿಗೆ ಜೀವನದಲ್ಲಿ ಆಸೆ ಇಲ್ಲ, ಇವನು ಒಂಥರ ಎಲ್ಲ ಕಳ್ಕೊಂಬಿಟ್ಟಿದ್ದೀನಿ ಏನೋ ಅನ್ನೋ ಒಂದು ಭಾವನೆಯಲ್ಲಿನೇ ಬದುಕ್ತಿರ್ತಾನೆ. ಸೊ ಈ ಥರ 3 ಜನದ ಆಗಿರುತ್ತೆ. ಆ್ಯಂಡ್ ಇವಾಗ ಏನಂದರೆ, ಸ್ವಲ್ಪ ದಿನ ಆದಮೇಲೆ ಒಂದು NSS ಕ್ಯಾಂಪ್ನ ಕಾಲೇಜಿನಲ್ಲಿ ಇಡ್ತಾರೆ. ಸೊ ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳು
ಪಕ್ಕದ ಒಂದು ಹಳ್ಳಿಗೆ ಆ ಒಂದು ಕ್ಯಾಂಪ್ಗೆ ಹೋಗ್ತಾರೆ. ಆ್ಯಂಡ್ ಅಲ್ಲಿ ಹೋದ ತಕ್ಷಣ ಗೈಸ್ ಹೇಳ್ತೀನಿ ನಾನು ನಿಮಗೆ, ಇಡೀ ಊರಿನ ಜನ ಏನಿದಾರಲ್ಲ, ಸಾಹುಕಾರರು, ಸರ್ಪಂಚರು ಎಲ್ಲರೂ ಸೇರಿ ಇವರಿಗೆ ಅದ್ಧೂರಿಯಾಗಿ ಸ್ವಾಗತ ಮಾಡ್ತಾರೆ. ಇವರಿಗೆ ಹೇಳ್ಕೊಳ್ಳಲಿಕ್ಕೆ ಅಂದರೆ ಉಳ್ಕೊಳ್ಳಲಿಕ್ಕೆ ಅಲ್ಲೇ ಒಂದು ಪ್ರೈಮರಿ ಸ್ಕೂಲ್ ಇರುತ್ತೆ ಆ ಒಂದು ಊರಲ್ಲಿ, ಗೌರ್ಮೆಂಟ್ದು. ಸೊ ಅಲ್ಲೇ ಇವ್ರಿಗೆ ಉಳ್ಕೊಳ್ಳೋಕ್ಕೆ ಎಲ್ಲ ವ್ಯವಸ್ಥೆಯನ್ನು ಮಾಡಿರ್ತಾರೆ. ಸೊ ಫಸ್ಟ್ ಟೈಮ್ ಆ ಒಂದು ಹಳ್ಳಿಯಲ್ಲಿ NSS ಕ್ಯಾಂಪ್ ನಡೀತಾ ಇರೋದ್ರಿಂದ ಆ ಊರಿನ ಸರ್ಪಂಚರು ರಾತ್ರಿ ಚಿಕನ್ ಊಟನ ಮಾಡಿಸಿರ್ತಾರೆ. ಸೊ ಎಲ್ಲರೂ ಚಿಕನ್ ಊಟ ಮಾಡಿಕೊಂಡು ತಮ್ಮ ಒಂದು ರೂಮ್ಗೆ ಬರ್ತಾರೆ. ಇವಾಗ ನೋಡಿ ಗೈಸ್, ಗಂಡು ಮಕ್ಕಳು ಏನಿದಾರಲ್ಲ ಅವರಿಗೆ ಹಳೆಯ ಕಟ್ಟಡದಲ್ಲಿ ಉಳ್ಕೊಳ್ಳಲು ಕೊಟ್ಟಿರ್ತಾರೆ ಸ್ಪೇಸನ್ನು. ಆ್ಯಂಡ್ ಈ ಲೇಡೀಸ್ ಇರ್ತಾರಲ್ಲ, ಹೆಣ್ಮಕ್ಳು, ಅವರಿಗೆಲ್ಲ ಹೊಸ ಕಟ್ಟಡದಲ್ಲಿ ಹೇಳ್ಕೊಳ್ಳಲು ಅಂತಿದ್ದೀನಿ ನೋಡಿ ಗೈಸ್, ನಾನು ಸ್ವಲ್ಪ ಮಿಸ್ಟೇಕ್ಸ್ ಆಗ್ತಾಯಿದೆ. ಸೊ ಅಲ್ಲಿಗೆ ಅವರು ಉಳ್ಕೊಳ್ಳೋಕ್ಕೆ ಅವರಿಗೆ ಸ್ಪೇಸನ್ನು ಕೊಟ್ಟಿರ್ತಾರೆ. ಆ್ಯಂಡ್ ಇಲ್ಲಿ ಏನಂದರೆ ಗೈಸ್, ಈ ಒಂದು ಹಳೆ ಕಟ್ಟಡ ಇದೆಯಲ್ಲ, ಇದು 3 ರೂಮ್ಸ್ಗಳನ್ನು ಒಳಗೊಂಡಿರುತ್ತೆ. ಆ ಒಂದು 3 ರೂಮ್ಸ್ಗೆ ಈಚೆ ಕಡೆ ಒಂದು ಕಾಂಪೌಂಡ್ ಇದೆ. ಒಂದೇ ಕಾಂಪೌಂಡ್ನಲ್ಲಿ ಇರೋದು ಎಲ್ಲವೂ, ಬಟ್ ಸ್ವಲ್ಪ ಡಿಸ್ಟೆನ್ಸ್ ಎಲ್ಲ ಇರುತ್ತೆ. ಸೊ ಹಾಗಾಗಿ ಈ ಒಂದು ಕಾಂಪೌಂಡ್ ಏನಿದೆಯಲ್ಲ, ಈ ಒಂದು ಹಳೆ ಕಟ್ಟಡದ ಹಿಂದಿನ ಕಾಂಪೌಂಡ್ ಅದು ಒಡಕ್ ಆಗಿರುತ್ತೆ. ಆ್ಯಂಡ್ ಆ 3 ಕಟ್ಟಡಗಳಲ್ಲಿ ಒಂದು ಪ್ರಿನ್ಸಿಪಾಲ್ ರೂಮ್ ಇದೆ, ಅದು ಲಾಕ್ ಇದೆ ಗೈಸ್. ಆ್ಯಂಡ್ ಸೆಂಟ್ರ್ನಲ್ಲಿ ಇನ್ನೊಂದು ಕಟ್ಟಡ ಇದೆ, ಅದು ಸಹ ಒಂದು ಲಾಕ್ ಆಗಿದೆ. 3ನೇ ಕಟ್ಟಡ ಓಪನ್ ಇರುತ್ತೆ, 3ನೇ ರೂಮ್. ಸೊ ಅಲ್ಲಿ ಇವರು ಇರ್ತಿರ್ತಾರೆ. ಯಾರಂದರೆ ಈ ಪ್ರಿನ್ಸಿಪಾಲ್ಸ್ ಆ್ಯಂಡ್ ಅದರ್ ಸ್ಟೂಡೆಂಟ್ಸ್, ಲೆಕ್ಚರರ್ಸ್ ಎಲ್ಲ ಇರ್ತಿರ್ತಾರೆ. ನಾನು ಯಾಕೆ ನಿಮಗೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂತ ನೀವು ಅನ್ಬೋದು, ಬಟ್ ಇದೇ ಗೈಸ್, ಇದೇ ಮೇನ್ ಇಂಪಾರ್ಟೆಂಟ್ ಟಾಪಿಕ್ ಆಗಿದೆ. ಇದು ಮುಂದೆ ನಿಮಗೆ ಗೊತ್ತಾಗುತ್ತೆ ನಾನು ಯಾಕೆ ಇದ್ರ ಬಗ್ಗೆ ಹೇಳಿದೆ ಅಂತ, ಈ ಹಳೆ ಕಟ್ಟಡದ ಬಗ್ಗೆ. ಸೊ ಹೀಗೆಲ್ಲ ಆಯಿತು. ಇವಾಗ ಆದಮೇಲೆ ರೂಮ್ ಒಳಗೆ ಬರ್ತಾರೆ. ಬಂದ ತಕ್ಷಣ ಇವರು ಏನಿದಾರಲ್ಲ, ವಿದ್ಯಾರ್ಥಿಗಳಾಯಿತು, ಅಲ್ಲಿ ಲೆಕ್ಚರ್ಸ್ ಎಲ್ಲ ಆಸ್ಪಾಸ್ನವರೇ ಆಗಿರೋದ್ರಿಂದ, ಅಂದರೆ ಅಲ್ಲೇ ಹಳ್ಳಿಯವರು ಮತ್ತು ಆ ಸಿಟಿ ಅಲ್ಲಿಲ್ಲೇ ಇರೋರು ಆಗಿರೋದ್ರಿಂದ, ಆ ಒಂದು ತಾಲೂಕಾ ಪ್ಲೇಸ್ನವರು. ಸೊ ಅವ್ರಿಗೆ ಗೊತ್ತಿರುತ್ತೆ ಈ ಊರಿನಲ್ಲಿ ಏನಿದೆ ಅಂತ. ಅಂದರೆ ಜನ ಮಾತಾಡ್ಕೋತಿರ್ತಾರೆ. ಹಿಂದಿನ ಕೆರೆ ಏನಿರುತ್ತಲ್ಲ, ಈ ಒಂದು ಸ್ಕೂಲ್ನ ಹಿಂದೆ ಒಂದು ಕೆರೆ ಇರುತ್ತೆ, ಆ ಕಟ್ಟಡದ ಹಿಂದೆ. ಆ ಕೆರೆಯಲ್ಲಿ ಒಂದು ಜಲರಾಕ್ಷಸ ಇದೆ, ಪ್ಲಸ್ ಅಲ್ಲೇ ಒಂದು ಮರ ಇದೆ. ಆ್ಯಂಡ್ ಅಲ್ಲಿ ಒಂದು ಪಿಶಾಚಿನಿ ಇದ್ದಾಳೆ ಅಂತ ಇರುತ್ತೆ, ಮಾತಾಡ್ಕೋತಿರ್ತಾರೆ ಎಲ್ಲ. ಆ್ಯಂಡ್ ಅಲ್ಲಿ ಯಾರೂ ಹೋಗ್ತಾ ಇರೋದಿಲ್ಲ. ಸೊ ಎಲ್ಲರೂ ಹೆದರಿ ರಾತ್ರಿ ಹೊತ್ತು ರೂಮ್ನ ಲಾಕ್ ಮಾಡ್ಕೊಂಡ್ಬಿಟ್ಟಿರ್ತಾರೆ ಒಳಗಿನಿಂದ. ಸೊ ಎಲ್ಲರೂ ಕೂತಿರ್ತಾರೆ. ಆ್ಯಂಡ್ ಕೆಣಕಿಯಿಂದ ಇಣಕ್ಕೆ ಹಾಕಿ ಸಹ ಯಾರೂ ನೋಡ್ತಾ ಇರೋದಿಲ್ಲ, ಅಷ್ಟು ಭಯ ಪಟ್ಟಿರ್ತಾರೆ. ಸೊ ಹೀಗಿರಬೇಕಾದ್ರೆ ಕೆವಿನ್ ಇದಾನಲ್ಲ, ಅವನು ಆ ಭಾಗದವನು ಅಲ್ಲ, ಅವನಿಗೆ ಅಲ್ಲಿದೇನು ಮ್ಯಾಟ್ರಸ್ ಗೊತ್ತಿಲ್ಲ, ಅವನು ಒಂಥರ ಸತ್ತ ಶವ ಇದ್ದಂಗೆ. ಸೊ ಅವನು ಏನು ಮಾಡ್ತಾನೆ ಅಂದರೆ, ಈ ಒಂದು ರಾತ್ರಿಯೆಲ್ಲ ಸ್ಮೆಲ್ ಬರುತ್ತಲ್ಲ ಗೈಸ್, ಇವಾಗ ಚಿಕನ್ ಊಟ ಮಾಡಿದ ಮೇಲೆ ಹೇಗೆ ಬಾಂಬ್ಸ್ ಬೀಳ್ತವೆ, ಯಾರಾದರೂ ಕ್ಯಾಂಪ್ ಹೋಗಿರೋರು ಇರ್ತಾರೆ. ಆ್ಯಂಡ್ ಇಂಥ ಒಂದು ಸಿಚುವೇಶನ್ನ ಅನುಭವಿಸಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ನೈಟ್ದು ಸಿಚುವೇಶನ್ ಏನಂತ. ಸೊ ಇವನಿಗೆ ಮೊದಲಿಂದ ಗೊತ್ತಿರುತ್ತೆ, ಇವನು ಅಲ್ಲಿ ಕ್ಯಾಂಪ್ಗಳಿಗೆಲ್ಲ ಹೋಗಿರೋದ್ರಿಂದ. ಸೊ ಇವನೇನು ಮಾಡ್ತಾನೆ ಅಂದರೆ, ಅಲ್ಲೇ ಹೊರಗಡೆನೆ ಒಂದು ಅಂಗಳದಲ್ಲಿ ಗ್ಯಾದರಿಂಗ್ ಕಟ್ಟೆ ಇರುತ್ತೆ. ಸೊ ಆ ಕಟ್ಟೆ ಮೇಲೆ ಇವನು ತನ್ನ ಹಾಸಿಗೆಯನ್ನು ಹಾಸ್ಕೊಂಡು ಮಲಗ್ತಾನೆ. ಇವನ ಹಿಂದೆನೇ ಹರೀಶ್ ಇದಾನಲ್ಲ, ಅವನು ಸಹ ಗೆಳೆಯ ಆಗಿರೋದ್ರಿಂದ ಅವನಿಗೆ ಏನಂದರೆ ಒಂದು ಗೆಳೆಯನ ಮೇಲೆ ನಂಬಿಕೆ, ಯಾರು ಈ ಕೆವಿನ್ ಮೇಲೆ. ಸೊ ಅವನು ಸಹ ಅಲ್ಲಿ ಬಂದು ಮಲಗ್ತಾನೆ. ಆ್ಯಂಡ್ ಇವಾಗ ಥರ್ಡ್ ಕ್ಯಾರೆಕ್ಟರ್ ಇದೆಯಲ್ಲ ಗೈಸ್, ಇದು ಒಂಥರ ಫನಿ ಅಂತಲೇ ಹೇಳ್ಬೋದು. ಯಾಕಂದರೆ ಗೈಸ್, ಇಲ್ಲಿ ಅವನಿಗೇನಂದರೆ ನಾನು ಸ್ಟ್ರಾಂಗ್ ಅಂತ ತೋರಿಸ್ಕೋಬೇಕು, ಯಾರು ಈ ಮಂಜುನಾಥ್ಗೆ. ಸೊ ಅವನು ಏನು ಮಾಡ್ತಾನೆ ಅಂದರೆ, ನಾನು ಯಾರ ಮುಂದೆ ವೀಕ್ ಅಂತ ಕಾಣಬಾರ್ದು, ಸೊ ಜನ ಎಲ್ಲ ನನ್ನ ಬಗ್ಗೆನೇ ಮಾತಾಡ್ಕೋಬೇಕು, ಜನ ಅಂದರೆ ಯಾರು, ಈ ಒಂದು ಸ್ಟೂಡೆಂಟ್ಸ್ ಅಲ್ಲ ಅಂತ ಇವನು ಹೊರಗಡೆ ಬಂದು ಇವನು ಮಲಗ್ತಾನೆ ಅಲ್ಲೇ ದೊಡ್ಡ ಸ್ಥಾನ ತೋರಿಸ್ಕೊಳ್ಳೋಕ್ಕೆ. ಆ್ಯಂಡ್ ಮೈಂಡ್ನಲ್ಲಿ ಮಾತ್ರ ಹೆವಿ ಹೆದರಿಕೆ ಇದೆ ಗೈಸ್, ತುಂಬ ನಡುಕ್ತಿರ್ತಾನೆ ಒಳಗಿನಿಂದ, ಬಟ್ ಹೊರಗಿನಿಂದ ಅಂತ ತೋರಿಸ್ಕೊತಿರ್ತಾನೆ ಗೈಸ್. ಸೊ ಆಯಿತು, ಇವಾಗ ರಾತ್ರಿ ಹಾಸಿಗೆ ಹಾಸಿ 3 ಜನ ಮಾತಾಡ್ಕೊಂಡು ಕೂತಿರ್ತಾರೆ, ಹೀಗೆ ಟೈಮ್ ಪಾಸ್ ಮಾಡ್ತಿರ್ತಾರೆ, ತಮ್ಮ ಸ್ಟೋರಿಗಳನ್ನೆಲ್ಲ ಹೇಳ್ತಿರ್ತಾರೆ. ನಾನು ಹೀಗೆ ಡೈರಿಂಗ್ ಮಾಡಿದ್ದೀನಿ, ನನ್ನ ಜೀವನದಲ್ಲಿ ಆ ಥರ ಜನರಿಗೆ ಇದು ಮಾಡಿದ್ದೀನಿ, ಈ ಥರ ಎಲ್ಲ ಮಾತಾಡ್ಕೊತಿರ್ತಾರೆ ಸಹಜವಾಗಿಯೇ. ಸೊ ಹೀಗಿರಬೇಕಾದ್ರೆ ಕೆವಿನ್ಗೆ ಏನಂದರೆ ಇವಾಗ ಟಾಯ್ಲೆಟ್ ಬರುತ್ತೆ. ಸೊ ಇವನು ಟಾಯ್ಲೆಟ್ಗೆ ಹೋಗಬೇಕು, ಬಟ್ ಏನಂದರೆ ಗೈಸ್ ಅಲ್ಲಿ ನೀರು ಇರೋದಿಲ್ಲ. ಸೊ ಒಂದು ಇದು ಇರುತ್ತೆ, ಅಲ್ಲಿ ಬೋರ್ವೆಲ್ ಇರುತ್ತೆ. ಬೋರ್ವೆಲ್ ಹತ್ರ ಒಂದು ಬಾಟಲ್ ತೊಗೊಂಡು ಹೋಗ್ತಾನೆ. ಹೋಗಿ ನೋಡಿದರೆ ಆ ಒಂದು ಬೋರ್ವೆಲ್ನ ಪ್ರಿನ್ಸಿಪಾಲ್ರು ಲಾಕ್ ಹಾಕ್ಕೊಂಡು ಹೋಗಿದ್ದಾರೆ, ಈ ಒಂದು ಸ್ಕೂಲ್ ಪ್ರಿನ್ಸಿಪಾಲ್ಸ್. ಸೊ ಇವನು ಥಿಂಕ್ ಮಾಡ್ತಾನೆ ಏನು ಮಾಡೋದು ಅಂತ. ಸೊ ಹಿಂದ್ಗಡೆನೇ ಒಂದು ಕೆರೆ ಇದೆಯಲ್ಲ, ಈ ಒಂದು ಸ್ಕೂಲ್ ಹಿಂದ್ಗಡೆನೆ, ಆಯಿತು ಅಲ್ಲಿಂದ ನೀರು ತೊಗೊಂಡು ಹೋದರೆ ಆಯಿತು ಅಂತ ಇವನು ಥಿಂಕ್ ಮಾಡ್ತಾನೆ. ಇನ್ನೊಂದೇನೆಂದರೆ ಗೈಸ್, ಆಗಿನ ಕಾಲದಲ್ಲಿ ಟಾಯ್ಲೆಟ್ಸ್ ಎಲ್ಲ ಇರಲಿಲ್ಲ. ಸೊ ಇವನು ಜನ ಎಲ್ಲ ಹೊರಗಡೆನೆ ಕೂತ್ಕೋತಾ ಇದ್ರು, ಅಲ್ಲೇ ಮುಳುಗಂಟೆ ಗಿಡಗಂಟೆಗಳಲ್ಲೆಲ್ಲ. ಸೊ ಇವನು ಹೋಗಿ ಆ ಕೆರೆಯಲ್ಲಿಂದ ನೀರು ತೊಗೊಂಡು ಕೆರೆಯ ಪಕ್ಕನೇ ಇವನು ಟಾಯ್ಲೆಟ್ಗೆ ಕುಂದಿರ್ತಾನೆ. ಟಾಯ್ಲೆಟ್ ಕೂತು ಅಲ್ಲೇ ಎಲ್ಲ ತನ್ನ ಕೆಲಸನ ಮುಗಿಸ್ಕೊತಾನೆ, ಅಂದರೆ ಗಿಡಗಂಟೆಗಳ ಪಕ್ಕ. ಸೊ ಇವನು ಎದ್ದು ಬಂದು ಮತ್ತೆ ಇವನು ಥಿಂಕ್ ಮಾಡ್ತಾನೆ, ನೈಟ್ ನಮ್ಮ ಗೆಳೆಯರಿಗೆ ಯಾರಿಗಾದರೂ ನೀರು ಬೇಕಾದರೆ. ಸೊ ಹಾಗಾಗಿ ಅವನು ಮತ್ತೆ ಆ ಕೆರೆ ಹತ್ರ ಹೋಗಿ ನೀರನ್ನು ತೊಗೋತಾನೆ. ನೀರು ತೊಗೊಂಡು ಬಂದು
ಇಡ್ತಾನೆ. ಇಟ್ಟ ತಕ್ಷಣ ಆರಾಮಾಗಿ ಇವನು ಮಲಗ್ತಾನೆ. ಆ್ಯಂಡ್ ಇತ್ತ ಕಡೆ ಮಂಜುನಾಥ್ ಗೈಸ್ ಅವನು ಫುಲ್ ಥಿಂಕ್ ಮಾಡ್ತಿರ್ತಾನೆ, ಏನು ಈ ದೊಡ್ಡ ಬಡ್ಡಿ ಮಗ ಈ ಥರ ಇದ್ದಾನಲ್ಲ ಇವನು. ಈ ಊರಿನವರು ಆ ಒಂದು ಕೆರೆಯಲ್ಲಿ ನೀರು ತಗೊಳ್ಳೋದಿರಲಿ, ಅತ್ತ ಕಡೆ ಅವ್ರು ತಿರುಗಿ ಸಹ ನೋಡುವುದಿಲ್ಲ, ಫುಲ್ ಭಯ ಪಡ್ತಾರೆ ಆ ಒಂದು ಏರಿಯಾಗೆ ಹೋಗಲು. ಇವನು ಸಲೀಸಾಗಿ ಬಂದ್ಬಿಟ್ಟಲ್ಲ, ಏನಿದು ಅಂತ ಇವನು ಥಿಂಕ್ ಮಾಡ್ತಾ ಇದ್ದಾನೆ. ಇವನ ತಲೆಯಲ್ಲಿ 108 ಕ್ವಶನ್ಸ್ಗಳು ಓಡ್ತಾ ಇವೆ. ಆ್ಯಂಡ್ ಹರೀಶ್ಗೆ ಏನಂದರೆ ಇವನು ಡೇರಿಂಗ್ ಗೊತ್ತೇ ಇರುತ್ತೆ, ಇವನು ಯಾವ ಥರದ ಮನುಷ್ಯ ಅಂತ. ಸೊ ಅವನೇನು ಅಷ್ಟು ಥಿಂಕ್ ಮಾಡೋಕೆ ಹೋಗೋದಿಲ್ಲ. ಸೊ ಹೀಗೆ ಇವಾಗ 3 ಜನ ಮಲಗಿರ್ತಾರೆ. ಸೊ ಇಷ್ಟೆಲ್ಲ ಆದಮೇಲೆ ಇನ್ನೊಂದು ಅರ್ಧ ಗಂಟೆ ಆದಮೇಲೆ ಇವಾಗ ಮಂಜುನಾಥ್ಗೆ ಟಾಯ್ಲೆಟ್ ಬರುತ್ತೆ. ಚಿಕನ್ನ ಮಹಿಮೆ ಇದು ಗೈಸ್. ಸೊ ಇವನು ಹೇಳ್ತಾನೆ, ಎದ್ದು ಭಯದಲ್ಲಿನೇ ಇವಾಗ ಏನಂದರೆ ಇವನು ತೋರಿಸ್ಕೋಬೇಕಲ್ಲ ನಾನು ಡೇರಿಂಗ್ ಅಂತ, ಅಂದರೆ ಈ ಕೆವಿನ್ಕಿನ ಸ್ಟ್ರಾಂಗ್ ಅಂತ ತೋರಿಸ್ಕೋಬೇಕಲ್ಲ ಇವನು. ಸೊ ಇವನೇನು ಮಾಡ್ತಾನೆ ಅಂದರೆ ಆ ಒಂದು ಕೆವಿನ್ ತಂದಿಟ್ಟ ನೀರನ್ನು ತೊಗೊಂಡು ಹೋಗ್ತಾನೆ. ಇವನಿಗೆ ಗೊತ್ತಿದೆ ಆಲ್ರೆಡಿ ನೀರು ತಂದಿದ್ದಾನೆ, ಕೆರೆ ಹತ್ರ ಹೋಗೋ ಜರೂರತ್ ಏನಿಲ್ಲ ಅಂತ. ಸೊ ಇವನು ನೀರು ತೊಗೊಂಡು ಹೋಗಿ ಅಲ್ಲೇ ಕೆರೆಯ ಪಕ್ಕದಲ್ಲಿನೇ ಕುಂತಿರ್ತಾನೆ ಇವನು. ಯಾಕಂದರೆ ಹರೀಶ್ ಇವನಿಗೆ ಸ್ವಲ್ಪ ಕಾಡಿಸ್ತಿರ್ತಾನೆ. ಸೊ ಹಾಗಾಗಿ ಇವನು ಹೋಗಿ ಕೂತಿರ್ತಾನೆ ಗೈಸ್. ಕೂತು ಭಯದಲ್ಲಿನೇ ಕೂತಿರ್ತಾನೆ. ಇವಾಗ ಏನು ಸೀನ್ ಆಗುತ್ತೆ ಅಂದರೆ, ಹರೀಶ್ ಇದಾನಲ್ಲ ಇವನು ಒಂದು ಸಾಂಗ್ ಪ್ಲೇ ಮಾಡ್ತಾನೆ ಹಿಂದಿನಿಂದಾನೆ. ಸೊ ಹೋಗಿ ಒಂಥರ ತಂಗಾಳಿಯಲ್ಲಿ ತೇಲಿ ಬಂದೆ ಈ ಥರ ಒಂದು ಸಾಂಗ್ ಎಲ್ಲ ಪ್ಲೇ ಮಾಡ್ತಾನೆ. ಪ್ಲೇ ಮಾಡಿದ ತಕ್ಷಣ ಗೈಸ್ ಹೇಳ್ತೀನಿ, ಈ ಮಂಜುನಾಥ್ ಇದಾನಲ್ಲ ಭಯ ಬಿದ್ದು ಬಿಡ್ತಾನೆ. ಸೊ ಭಯದಲ್ಲಿನೇ ಕೂತಿದ್ದಾನೆ, ಪಕ್ಕದಲ್ಲಿ ನೀರಿದೆ ಆ್ಯಂಡ್ ಹಿಂದ್ಗಡೆ ಗಿಡಗಂಟೆಗಳೇ ಇದ್ದಾವೆ. ಈಗ ನೋಡಿ, ನಾವು ಹೊರಗಡೆ ಟಾಯ್ಲೆಟ್ ರೂಮ್ನಲ್ಲಿ ಕೂತ್ರೆ ಬೇರೆ ಥರ ಸೀನ್ ಇರುತ್ತೆ. ಈ ಹೊರಗಡೆ ಬೈಲಲ್ಲಿ ಕೂತ್ಕೊಂಡ್ರೆ ಮುಂದೆ ಸರಿಬೇಕಾಗುತ್ತದೆ. ನೈಟ್ ಯಾರು ಕೂತಿದ್ದಾರೋ ಅವ್ರಿಗೆ ಗೊತ್ತಿರುತ್ತೆ, ಇದು ಮುಂದೆ ಸರಿಬೇಕಾಗುತ್ತೆ ಟಾಯ್ಲೆಟ್ ಮಾಡುವಾಗ. ಸೊ ಇವನು ಮುಂದೆ ಸರಿತಿರಬೇಕಾದ್ರೆ ಏನಾಗುತ್ತೆ ಅಂದರೆ, ಈ ಒಂದು ಶರ್ಟ್ ಇರುತ್ತಲ್ಲ ಗೈಸ್, ಈ ಥರ ಒಂದು ಶರ್ಟ್ ಬ್ಯಾಕ್ ಸೈಡ್ ಅದು ಮುಳುಗಂಟೆಗೆ ಸಿಕ್ಕೊಂಡ್ಬಿಡುತ್ತೆ. ಇವನು ಹೀಗೆ ಮುಂದೆ ಸರಿಯೋಕೆ, ಅದು ಹಿಂದೆ ಜಗ್ಗೋಕೆ. ಇವನು ಏಕ್ದಮ್ ಭಯ, ಅಲ್ಲ ಜಲರಾಕ್ಷಸ ಬಂದ್ಬಿಟ್ಟು ಅಂತ ಇವನು ಹೆದರಿ, ಯಪ್ಪೋ ಜಲರಾಕ್ಷಸ ಬಂತು ಅಂತ ಇವನು ಎದ್ದು ಗಾಯ್ಸ್ ಓಡೋಕೆ, ಅದು ಹಿಂದೆ ಜಗ್ಗೋಕೆ ಸರಿ ಸಮಾನ ಆಗಿಬಿಡುತ್ತೆ. ಆ್ಯಂಡ್ ಇತ್ತ ಕಡೆ ಹರೀಶ್ ಸಹ ಕಾಡಿಸ್ತಿರ್ತಾನೆ. ಇವನು ಕಿರ್ಚಾಡೋ ಒಂದು ಸೌಂಡನ್ನು ನೋಡಿ ಕೆವಿನ್ ಬಂದು ಹರೀಶ್ಗೆ ಬೈದು ಆ್ಯಂಡ್ ಆ ಮಂಜುನಾಥ್ಗೆ ಅಂತಾನೆ, ಅದೇನು ಜಲರಾಕ್ಷಸ ಅಲ್ಲ, ಗಿಡಗಂಟೆಗೆ ನಿಂದು ಒಂದು ಶರ್ಟ್ ಸಿಕ್ಕಾಕೊಂಡಿದೆ, ಆರಾಮಾಗಿ ಕೂತ್ಕೊಂಡು ಮುಗಿಸ್ಕೊಂಡು ಬಾ, ನಾನು ಇಲ್ಲೇ ಕಾಂಪೌಂಡ್ ಮೇಲೆ ಕೂತ್ಕೊಂಡು ಕಾಯ್ತೀನಿ ಅಂತ ಹೇಳ್ತಾನೆ. ಆ್ಯಂಡ್ ಹರೀಶ್ಗೂ ಸಹ ಅಂತಾನೆ, ಕಾಡಿಸ್ಬೇಡ, ಎಷ್ಟೇ ಆದರೂ ನಮ್ಮ ಗೆಳೆಯನೇ ಅಲ್ಲ ಅಂತ ಅಂದು ಸುಮ್ಮನೆ ಆಗ್ತಾರೆ. ಸೊ ಇವನು ಕೂತಿರ್ತಾನೆ. ಆ್ಯಂಡ್ ಇಷ್ಟಕ್ಕೆ ಇವನು ಕೂತ್ಕೋಬೇಕಲ್ವಾ ಈ ಒಂದು ಮಂಜುನಾಥ್ ಸೈಲೆಂಟಾಗಿ. ಅವನೇನಂತಾನೆ ಅಂದರೆ, ಮನಸ್ಸಿನಲ್ಲಿ ಅಂತರೂ ತುಂಬ ಹೆದರಿಕೆ ಇದೆ, ಬಟ್ ಮೇಲ್ಗಡೆ ತೋರಿಸ್ಕೊತಾನೆ, ಇಲ್ಲ ನಾನೇನು ಹೆದರಿಲ್ಲ, ನಾನು ಜಸ್ಟ್ ಹರೀಶ್ಗೆ ತೋರಿಸ್ತಾ ಇದ್ದೆ, ಕಾಮಿಡಿ ಮಾಡ್ತಾ ಇದ್ದೆ ಅಂತ ಅಂದಾಗ ಹರೀಶ್ಗೆ ಮತ್ತೆ ತಲೆಗೆ ಒಂಥರ, ಏನು ಈ ಮಗ ಬಗ್ಗೋದಿಲ್ಲ ಅಂತನಲ್ಲ, ಮಗ ಹೆದರಿದ್ರು ಹೆದರದೇ ಇರೋ ಥರ ತೋರಿಸ್ತಾ ಇದ್ದಾನೆ, ಮಾಡ್ತೀನಿ ತಡಿ ಅಂತ. ಇವನೇನು ಮಾಡ್ತಾನೆ ಅಂದರೆ ಗೈಸ್, ಇವಾಗ ಅವನಿಗಂತಾನೆ, ನೋಡು ನಿಂದೇನು ನೀರಿನ ಬಾಟ್ಲಿ ಇತ್ತಲ್ಲ ಅದು ಬಿದ್ದು ಹೋಗಿದೆ, ಸೊ ಇವಾಗ ನೀರೆಲ್ಲ ಉಳ್ಕೊಂಡು ಹೋಗಿದೆ, ಕೆರೆಗೆ ನೀನು ಹೋಗಬೇಕು, ಹೆಂಗೆ ಹೋಗ್ತೀಯಾ ಹೋಗು ಅಂತ ಅಂದಾಗ ಇತ್ತ ಕಡೆ ಇವನು ಮಂಜುನಾಥ್ ಭಯ, ಅಲ್ಲ ಏನು ಮಾಡೋದು ಇವಾಗ ಅಂತ. ಆ್ಯಂಡ್ ಗೈಸ್ ಆ ಒಂದು ಇವನೇನು ಸರಿದಾಡ್ತಿದ್ದಲ್ಲ ಮುಂದೆ ಆ ಕಂಟಿ ಸಿಕ್ಕೊಂಡಾಗ, ಅವಾಗೆ ಆ ನೀರು ಬಿದ್ದು ಹೋಗಿರುತ್ತೆ. ಮತ್ತು ಇವನು ಹರೀಶ್ ಕಲ್ಲೆಲ್ಲ ಒಗಿತಾ ಇದ್ದ ಅದಕ್ಕೆ ಮುದ್ದಮ್. ಸೊ ಇವಾಗ ಇವನು ಎಲ್ಲ ಮುಗಿಸ್ಕೊಂಡು ಭಯದಲ್ಲಿನೇ ಒಂದೊಂದು ಹೆಜ್ಜೆ ಇಟ್ಕೊಂಡು ಆ ಕೆರೆ ಹತ್ರ ಹೋಗ್ತಾನೆ. ಅದು ಎಲ್ಲಿಂದ ಹಿಡ್ಕೊಳ್ಳುತ್ತೋ ಏನು ಅಂತ ತುಂಬ ಭಯ ಇರುತ್ತೆ. ಕೆವಿನ್ ಮತ್ತು ಹರೀಶ್ ಅಲ್ಲೇ ಕೂತಿರೋದ್ರಿಂದ ಇವನು ಸಲೀಸಾಗಿ ಹೋಗ್ತಾನೆ. ಹೋಗಿ ಗಾಯ್ಸ್ ನಾನು ಹೇಳ್ತೀನಿ. ಸೊ ಇವಾಗ ಇವನು ನೀರು ಹಿಂಗೆ ತೊಗೋತಿದ್ದಾನೆ ಗೈಸ್. ತೊಗೊಂಡು ಮಾಡಿ ಅದು ಎಲ್ಲಿಂದ ಹಿಡ್ಕೊಳ್ಳುತ್ತೋ ಏನಾಗುತ್ತೋ ಅಂತ ಭಯದಲ್ಲಿನೇ ಇವನು ಮತ್ತೆ ಹಿಂದೆ ಹೊಳ್ತಿರ್ತಾನೆ. ಹೊಳ್ಳಿ ಬರ್ತಿರ್ಬೇಕಾದ್ರೆ ಹಿಂದ್ಗಡೆಯಿಂದ ಯಾರು ಕಾಲ್ ಹಿಡ್ಕೊಂಡ್ಬಿಡ್ತಾರೆ. ಜೋರಾಗಿ ಲಾಕ್ ಮಾಡಿರ್ತಾರೆ ಗೈಸ್ ಕೆಳಗಿಂದ 2 ಕಾಲ್. ಸೊ ಇವನಂತಾನೆ, ಏನು ಆ ಮುಳ್ಕಂಟೆ ಆಗಿತ್ತಲ್ಲ ಅದೇ ಥರ ಆಗಿರಬೇಕು ಅಂತ ಇವನು ಜಸ್ಟ್ ನಾರ್ಮಲಿ ಹಿಂದೆ ಹೊಳ್ಳಿ ನೋಡಿಬಿಡ್ತಾನೆ. ನೋಡಿದರೆ ಗೈಸ್ ಅಂತಾನೆ, ಅಯ್ಯೋ ಜಲ್ಪಿಶಾಚಿ ಹಿಡ್ಕೊಂಡ್ಬಿಟ್ಟಿದೆ, ಕಾಪಾಡಿ ಅನ್ನೋ ಅಷ್ಟರಲ್ಲಿ ಅದು ಹಿಡಿದು ಎಳ್ಕೊಂಡ್ಬಿಡುತ್ತೆ ಒಳಗಡೆ. ಆ್ಯಂಡ್ ಇವಾಗ ಹರೀಶ್ ನೋಡ್ತಾನೆ. ಆ್ಯಂಡ್ ಕೆವಿನ್ ಸಹ ಅಲ್ಲೇ ಕೂತಿರೋದ್ರಿಂದ ಅವ್ನು ಬಂದು ಅವನ ಕೈಯನ್ನು ಹಿಡಿದು ಜಗ್ತಿರ್ತಾನೆ ಈ ಥರ ಮೇಲ್ಗಡೆ. ಆ್ಯಂಡ್ ಈಚೆ ಕಡೆ ಹರೀಶ್ ನಿಂತಿರ್ತಾನಲ್ಲ, ಅವನಂತಾನೆ, ಅಯ್ಯೋ ಅದು ಜಲ್ಪಿಶಾಚಿ ಅಲ್ಲ ಮಾರಯ್ಯ, ಅದು ಆ ಒಂದು ನೀರು ಬಳ್ಳಿ ಇದೆಯಲ್ಲ ಅದು ಸುತ್ತಕೊಂಡಿದೆ ಅಂತ ಹೇಳ್ತಾನೆ. ಬಟ್ ಇಲ್ಲೇನಂದರೆ ಗೈಸ್, ಈ ಹರೀಶ್ಗೆ ಅದು ಒಂದು ನೀರು ಬಳ್ಳಿ ಕಾಣ್ತಾ ಇದೆ, ಬಟ್ ಈ ಒಂದು ಮಂಜುನಾಥ್ಗೆ ಅದು ಜಲ್ಪಿಶಾಚಿ ಕಾಣ್ತಾ ಇದೆ. ಸೊ ಅವನಂತಾನೆ, ಇಲ್ಲ ಜಲ್ಪಿಶಾಚಿ ಅದು ಅಂತ. ಹೀಗೆ ಆಗ್ತಿರ್ಬೇಕಾದ್ರೆ ಈ ಕೆವಿನ್ ಸ್ವಲ್ಪ ಬೇಡ್ಸ್ ಎಲ್ಲ ಎತ್ತಿರ್ತಾನೆ. ಗಡ್ಡಿ ಮನೆಯಲ್ಲಿ ಒಂದು ಕಲ್ಲಿರುತ್ತಲ್ಲ ಗೈಸ್, 80 kg 90 kg ಅದನ್ನೆಲ್ಲ ಇವನು ಈ ಥರ ಒಗಿತಿರ್ತಾನೆ, 120 kg ಇದಲ್ಲ. ಸೊ ಅವನಿಗೆ ವೇಟ್ ಅಂದರೆ ಏನೂ ಅಲ್ಲ, ಹಿಡಿದು ಜಗ್ಗುತ್ತಾನೆ, ಬರ್ತಾ ಇಲ್ಲ ಇವನು, ಎಷ್ಟು ಮಾಡಿದರೂ ಆಗ್ತಾ ಇಲ್ಲ. ಇವಾಗ ಇವನು ಆ ಒಂದು ಮಂಜುನಾಥ್ ಇದ್ದಾನಲ್ಲ, ಅವನು ಇಷ್ಟು ಒಳಗಡೆ ಹೋಗಿಬಿಟ್ಟಿರ್ತಾನೆ, ಅಂದರೆ ಇಲ್ಲಿವರೆಗೂ ನೀರು ಬಂದುಬಿಟ್ಟಿರುತ್ತೆ.
ಸೊ ಫೈನಲಿ ಕೆವಿನ್ ಅಂತಾನೆ ಈ ಒಂದು ಹರೀಶ್ಗೆ, ಹರೀಶ್ ನನ್ನ ಪ್ಯಾಂಟ್ ಕಿಸೆಯಲ್ಲಿ ಒಂದು ಅಂಗಾರ ಇದೆ, ಅದನ್ನು ತಗೊಂಡು ನೀರಿನಲ್ಲಿ ಸಿಂಪಡಿಸು, ನೋಡೋಣ ದೇವ್ರು ಇದೆಯೋ ಇಲ್ವೋ ಅಂತ ಅಂದು ಇವನು ಆ ಒಂದು ಪ್ಯಾಂಟ್ ಜೇಬ್ನಲ್ಲಿ ಕೈ ಹಾಕ್ತಾನೆ. ಹರೀಶ್ ಅಂಗಾರ ತೆಗಿತಾನೆ ಗೈಸ್. ತೆಗೆದು ಹೀಗೆ ಹಿಡ್ಕೊಂಡು ನಿಂತ್ಕೊಂಡ್ಬಿಡ್ತಾನೆ. ಒಂದು ಕಡೆ ಇವನನ್ನು ನೋಡ್ತಾ ಇದ್ದಾನೆ, ಒಂದು ಕಡೆ ಅಂಗಾರನ ನೋಡ್ತಾ ಇದ್ದಾನೆ, ಒಂದು ಕಡೆ ಕೆವಿನ ನೋಡೋದು, ಒಂದು ಕಡೆ ಅಂಗಾರನ ನೋಡೋದು. ಆದಮೇಲೆ ಕೆವಿನ್ ಅಂತಾನೆ, ಏನು ವಿಚಾರ ಮಾಡ್ತಾ ಇದೆಯಾ ನೀನು ಅಂತ ಹರೀಶ್ಗಂತಾನೆ. ಅಂದ್ಕೂಡಲೇ ಇವನು ಹಾಗೆ ನಿಂತಿದ್ದಾನೆ. ಆವಾಗ ಕೆವಿನೇ ಅಂತಾನೆ, ಏನು ನೀನು ಈ ಅಂಗಾರದ ಬಗ್ಗೆ ಥಿಂಕ್ ಮಾಡ್ತಾ ಇದೆಯಾ, ನಾನು ದೇವರು ದೆವ್ವ ಏನು ನಮ್ಮದೇ ಇದ್ರು ಅಂಗಾರ ಹೇಗೆ ಬಂತು ಅಂತ ಇದೆಯಾ? ಸೊ ನಿನಗೆ ಗೊತ್ತಿದೆಯಲ್ಲ ನಮ್ಮ ತಂದೆ ಎಷ್ಟು ದೇವ ಭಕ್ತರಿದ್ದಾರೆ, ದೇವ್ರದ್ದು ಪೂಜೆ ಎಲ್ಲ ಮಾಡ್ತಾರೆ, ಆ್ಯಂಡ್ ಅವರು ಈ ಒಂದು ಎಲ್ಲ ನೋಡ್ತಾರೆ ಕುಂಡ್ಲಿಗಳನ್ನು ಅವು ಇವು ಎಲ್ಲ. ಸೊ ಹಾಗಾಗಿ ನಾನು ಫೋರ್ಸ್ಫುಲಿ ನಮ್ಮ ಫಾದರ್ ಇದನ್ನು ನನಗೆ ಕಿಸೆಯಲ್ಲಿ ಇಟ್ಟು ಕಳಿಸಿದ್ದಾರೆ ಅಂತ ಹೇಳ್ತಾನೆ. ನೋಡೋಣ ಇವತ್ತು ಚೆಕ್ ಮಾಡೋಣ ಅಂತ ಆ ಒಂದು ಏನಿರುತ್ತಲ್ಲ ಗೈಸ್, ಆ ಒಂದು ಅಂಗಾರನ ಆ ನೀರಲ್ಲಿ ಸಿಂಪಡಿಸೋಕೆ ಹೇಳ್ತಾನೆ. ಸೊ ಇವನು ಹರೀಶ್ ತೊಗೊಂಡು ಅದನ್ನು ಹೀಗೆ ನೀರಲ್ಲಿ ಸಿಂಪಡಿಸಿದ್ರೆ ಗಾಯ್ಸ್ ಹೇಳ್ತೀನಿ, ಈ ಕುದಿತಿರೋ ಎಣ್ಣೆಯಲ್ಲಿ ಏನಾದರೂ ಹಾಕಿದರೆ ಹೇಗೆ ಚುರ್ರ ಅಂತ ಸೌಂಡ್ ಬರುತ್ತೆ ನೋಡಿ, ಆ ಥರ ನೀರೆಲ್ಲ ಸೌಂಡ್ ಬಂದು ಒಂಥರ ಹೊಗೆ ಆಗ್ತಾ ಇರುತ್ತೆ. ಆ್ಯಂಡ್ ಆವಾಗ ಏನಂದರೆ ಈ ಒಂದು ಮಂಜುನಾಥ್ನ ಕಾಲುಗಳು ರಿಲೀಫ್ ಆಗುತ್ತೆ, ಅಂದರೆ ಆ ಒಂದು ಬಳ್ಳಿ ಬಿಟ್ಬಿಡುತ್ತೆ. ಸೊ ಇವನನ್ನು ಹೀಗೆ ಹೊರಗೆ ಎಳಿತಾರೆ. ಹೊರಗೆ ಎಳೋದು ನೋಡಿದರೆ ಗಾಯ್ಸ್ ಹೇಳ್ತೀನಿ, ಹರೀಶ್ ನೋಡ್ತಾನೆ. ನೋಡಿದರೆ ಯಾಕಂದರೆ ಅವನಲ್ಲಿ ಒಂದು ಕ್ವಶನ್ಸ್ ಇದೆ, ಅದು ಬಳ್ಳಿನೋ ದೆವ್ವನೋ ಅಂತ. ನೋಡಿದರೆ ಗಾಯ್ಸ್ ಹೇಳ್ತೀನಿ, ಬಳ್ಳಿದು ಮಾರ್ಕ್ ಇರೋದಿಲ್ಲ, ಬದಲಿಗೆ ಯಾರೋ ಕಾಲನ್ನು ಫೋರ್ಸ್ಫುಲಿ ಹಿಂಗೆ ಹಿಡಿದು ಜಗ್ದಂಗೆ ಇರುತ್ತೆ. ಸೊ ಆ ಮಾರ್ಕೆಲ್ಲ ಇರುತ್ತೆ. ಆ್ಯಂಡ್ ಇವನ ಕಾಲು ಫುಲ್ ನೋವ್ತಾ ಇರುತ್ತೆ. ಅದೇ ಒಂದು ಇದರಲ್ಲಿ ಈ ಮಂಜುನಾಥ್ನ ಎತ್ಕೊಂಡು ಬರ್ತಿರ್ತಾರೆ ಹರೀಶ್ ಆ್ಯಂಡ್ ಕೆವಿನ್ಗೆ ಇಲ್ಲಿ ಸ್ಟನ್ ಆಗಿಬಿಟ್ಟಿದ್ದಾನೆ, ಸೈಲೆಂಟ್. ಯಾಕಂದರೆ ಇವನು ದೆವ್ವನೂ ನಂಬಿಲ್ಲ, ದೇವರು ನಂಬಿಲ್ಲ, ಏನೂ ಇಲ್ಲ, ಜಸ್ಟ್ ನಾರ್ಮಲ್ ಮನುಷ್ಯ ಆಗಿದ್ದ. ಸೊ ಇವನ ಕಣ್ಣಿಗೆ ಎರಡು ಎಕ್ದಮ್ ಕಂಡುಬಿಟ್ಟಿದೆ ಇವಾಗ. ಸೊ ಇವನು ಸೈಲೆಂಟ್ ಇದ್ದಾನೆ. ಆ್ಯಂಡ್ ಗೈಸ್ ಈ ಒಂದು ಎಲ್ಲ ಸಿಚುವೇಶನನ್ನು ಆ ಒಂದು ಹೊಲಗಳ ಹತ್ರ ನಿಂತ್ಕೊಂಡು ಒಂದು ವ್ಯಕ್ತಿ ನೋಡ್ತಿರ್ತಾರೆ. ಅದು ನಿಮಗೆ ಮುಂದೆ ಗೊತ್ತಾಗುತ್ತೆ. ಅಂದರೆ ಇವಾಗ ನಾನು ಹೇಳ್ಬಿಡ್ತೀನಿ ಕೇಳಿ. ಇಲ್ಲಿ ಈ ಒಂದು ಸ್ಕೂಲ್ ಇದೆ, ಸ್ಕೂಲ್ ಹಿಂದ್ಗಡೆನೇ ಒಂದು ಕಾಂಪೌಂಡ್ ಇದೆ, ಒಡಕಲ್ ಕಾಂಪೌಂಡ್. ಆ್ಯಂಡ್ ಆ ಕಾಂಪೌಂಡ್ ಹಿಂದ್ಗಡೆ ಕೆರೆ ಆಚೆ ಕಡೆ ಒಂದು ಮರ ಇದೆ. ಮರದ ಆಚೆ ಕಡೆ ಹಿಂದ್ಗಡೆ ಎಲ್ಲ ಹೊಲಗಳು, ತೋಟ, ಗದ್ದೆ ಏನೇನಂತಿರಲ್ಲ ಅವೆಲ್ಲ ಇದೆ ಗೈಸ್. ಸೊ ಈಚೆ ಕಡೆ ಸೈಡ್ ಗೈಸ್ ಒಂದು ಹೊಲದಲ್ಲಿ ಒಂದು ವ್ಯಕ್ತಿ ಇದನ್ನೆಲ್ಲ ನಿಂತ್ಕೊಂಡು ಅಬ್ಸರ್ವ್ ಮಾಡ್ತಿರ್ತಾರೆ. ಸೊ ಇವರು ಅದನ್ನು ನೋಡ್ತಾನೆ. ಕೆವಿನ್ ನೋಡಿಕೊಂಡು ಇವನಲ್ಲಿ ಹಲವಾರು ಕ್ವಶನ್ಸ್ಗಳಿವೆ. ಸೀದಾ ಇವರು ಒಳಗಡೆ ಬರ್ತಾರೆ. ಬಂದು ಇವಾಗ ಆ ಒಂದು ಹಾಸಿಗೆಯನ್ನೆಲ್ಲ ತಗೋತಾರೆ ಅಲ್ಲಿಂದ, ಅಂಗಳದಲ್ಲಿಂದ. ಸೀದಾ ಇವರು ಒಳಗಡೆ ಬರ್ತಾರೆ, ಆ ಒಂದು ರೂಮ್ನ ಕದ ತಟ್ತಾರೆ. ಕದ ತಟ್ಟಿದರೆ ಯಾರೂ ಡೋರ್ ಓಪನ್ ಮಾಡ್ತಾನೆ ಇಲ್ಲ. ಸೊ ಹರೀಶ್ ಸಿಟ್ನಲ್ಲಿ ನಾವೇ ಇದ್ದೀವಿ ಅಂತ ಹೇಳ್ತಾನೆ. ಆವಾಗ ಡೋರ್ ಓಪನ್ ಮಾಡ್ತಾರೆ. ಒಳಗಡೆ ಬಂದು ಇದ್ದ ಸ್ಟೋರಿಯನ್ನೆಲ್ಲ ಹರೀಶ್ ಹೇಳ್ತಾನೆ ಗೈಸ್. ಎಲ್ಲರಿಗೂ ಹೇಳ್ತಾನೆ, ಹುಡುಗರಿಗೂ ಅಂತಾನೆ, ಪ್ರಿನ್ಸಿಪಾಲ್ರಿಗೂ ಎಲ್ಲರಿಗೂ ಹೇಳ್ತಾನೆ. ಹೇಳಿದ ತಕ್ಷಣ ಹೇಳ್ತೀನಿ ನಾನು, ಹರೀಶ್ಗೆ ತುಂಬ ಸಿಟ್ಟು ಬಂದು ಅವನಂತಾನೆ, ನಾವು ಇಷ್ಟೆಲ್ಲ ಚೀರಾಡ್ತಾ ಇದ್ದೀವಿ, ಆಡ್ತಾ ಇದ್ದೀವಿ, ಕಿರ್ಚಾಡ್ತಾ ಇದ್ದೀವಿ, ಹೆಲ್ಪ್ ಅಂತ ಕರಿತಾ ಇದ್ದೀವಿ, ಒಬ್ಬರು ಬರಲಿಲ್ಲ ಅಲ್ಲ ಅಂತಾನೆ. ಅಂದರೆ ಹಿಂದ್ಗಡೆನೇ ಇರುತ್ತಲ್ಲ ಸ್ಕೂಲ್, ಎಷ್ಟೊತ್ತು ಒಂದು ಮನುಷ್ಯನಿಗೆ ಬರೋಕೆ ಅಂತ ಅಂತಾರೆ. ಅಂದಾಗ ಅಲ್ಲಿರ್ತಕ್ಕಂಥ ಒಬ್ಬರು ಹಿಸ್ಟ್ರಿ ಲೆಕ್ಚರ್ ಇರ್ತಾರಲ್ಲ ಅವ್ರಂತಾರೆ, ನೋಡ್ಬಾರ್ಯ, ನನಗೆ ಇವರಿನ ಹಿಸ್ಟ್ರಿ ಸ್ವಲ್ಪ ಗೊತ್ತಿದೆ. ಆ್ಯಂಡ್ ನೀನು ಹೇಳೋ ಸನ್ನಿವೇಶ ನೋಡಿದರೆ ನನಗೆ ಅರ್ಥ ಆಗಿದೆ. ಏನಂದರೆ ಈ ಒಂದು ಏರಿಯಾದಲ್ಲಿ ನೀವೇನು ಇದ್ರಲ್ಲ, ಆ ಏರಿಯಾದಲ್ಲಿ ಆ ಒಂದು ಜಲ ರಾಕ್ಷಸ ಏನು ಮಾಡಿರುತ್ತೆ ಅಂದರೆ ಅದು ಒಂದು ಭ್ರಮರವನ್ನು ಸೃಷ್ಟಿ ಮಾಡಿರುತ್ತೆ. ಅಂದರೆ ಅದರದ್ದು ಒಂದು ಮಾಯಾಜಾಲ. ನೀವು ಎಷ್ಟೇ ಕಿರ್ಚಾಡ್ರಿ, ಏನೇ ಮಾಡಿರಿ, ಅದು ನಿಮಗೆ ಒಂದು ಮಾಯಾಜಾಲ ಬೀಸಿದಾಗ ಸೊ ನೀವು ಏನೇ ಮಾಡಿದರೂ ನಮ್ಮ ಹೊರಗಿನವ್ರಿಗೆ ಯಾರಿಗೋದು ಕೇಳಿಸೋದಿಲ್ಲ ಆ್ಯಂಡ್ ಕಾಣಿಸೋದಿಲ್ಲ ಅಂತ ಹೇಳ್ತಾರೆ ಅವರು. ಹೇಳಿದ ತಕ್ಷಣ ಆಯಿತು ಅಂತ ಬೆಳಗ್ಗೆ ಆಗುತ್ತೆ ಗಾಯ್ಸ್. ಇವಾಗ ಬೆಳಗ್ಗೆ 6:30ಗೆ 1ನೇ ವಸತಿ ಬಸ್ ಇರುತ್ತಲ್ಲ, ಅದಕ್ಕೆ ಪ್ರಿನ್ಸಿಪಾಲ್ರು ಅಂತಾರೆ, ನೀವು 3 ಜನ ಹೋಗಿಬಿಡಿ, ಹೆದರಿರ್ತೀರಿ ಅಂತ ಅಂದಾಗ ಇವಾಗ ಈ ಒಂದು ಇರ್ತಾನಲ್ಲ ಮಂಜುನಾಥ್, ಅವನು ಹೆದರಿರ್ತಾನೆ. ಸೊ ಅವನು ಹೋಗ್ತಾನೆ, ಅವನಿಗೆ ಟ್ರೀಟ್ಮೆಂಟ್ ಬೇಕಂತ, ಅವನಿಗೆ ಹೆಲ್ಪಿಂಗ್ ಅಂತ ಹರೀಶನ್ನು ಸಹ ಕಳಿಸ್ತಾರೆ. ಸೊ ಇವಾಗ ಕೆವಿನ್ಗೂ ಹೋಗಂತಾರೆ. ಬಟ್ ಕೆವಿನ್ ಅಂತಾನೆ, ಇಲ್ಲ ನಾನು ಕ್ಯಾಂಪ್ನಲ್ಲೇ ಇರ್ತೀನಿ ಅಂತಾನೆ. ಇವನ ಮನಸ್ಸಿನ ಅರ್ಥ ಯಾರಿಗೂ ಅರ್ಥ ಆಗಿರೋದಿಲ್ಲ, ಬಟ್ ಹರೀಶ್ಗೆ ಅರ್ಥ ಆಗಿರುತ್ತೆ. ಹರೀಶ್ ಕೇಳ್ತಾನೆ, ಓಯ್ ನೀನು ಬಾ ನಮ್ಮ ಜೊತೆ ಅಂದಾಗ, ಅಲ್ಲೂ ಬೇಡ ಅಂದಾಗ ಅವನಂತಾನೆ, ನೋಡು ನಾನು ಮಾತ್ರ ಹೋಗ್ತಾ ಇದ್ದೀನಿ, ಬಟ್ ಏನಂದರೆ ನೀನು ಯಾವುದೇ ಕಾರಣಕ್ಕೂ ಹಿಂದ್ಗಡೆ ಹೋಗಬೇಡ. ನನಗೆ 100ಕ್ಕೆ 100 ಗೊತ್ತಿದೆ ನೀನು ಹಿಂದ್ಗಡೆ ಹೋಗ್ತೀಯ ಆ್ಯಂಡ್ ಅಲ್ಲಿ ಏನಾಯಿತು ಅನ್ನೋದನ್ನು ತಿಳ್ಕೊಳಕ್ಕೆ ಟ್ರೈ ಮಾಡ್ತೀಯಾ ಅಂತ. ಸೊ ನೀನು ನನ್ನ ಮಾತು ಕೇಳೋದಿಲ್ಲ, ಯಾರ ಮಾತು ಕೇಳೋದಿಲ್ಲ, ನೋಡು ಹುಷಾರಾಗಿರು, ಯಾವುದಕ್ಕೂ ಆ ಅಂಗಾರ ಮತ್ತು ನಿಮ್ಮ ಫಾದರ್ ಏನು ಕೊಟ್ಟಿದ್ರಲ್ಲ ಬ್ಲ್ಯಾಕ್ ದಾರ, ಅದನ್ನು ತೊಗೊಂಡು ಹೋಗು ಅಂತ ಹೇಳ್ತಾರೆ ಗೈಸ್ ಈ ಒಂದು ಹರೀಶ್. ಹೇಳಿ ಇವನು ಅವನನ್ನು ಕರ್ಕೊಂಡು ಹೋಗ್ತಾನೆ, ಹಾಸ್ಪಿಟಲ್ಗೆ ಹಾಕಿ ಎಲ್ಲ ಕ್ಯೂರ್ ಎಲ್ಲ ಮಾಡ್ಕೊಂಡು ಮುಂದೆ ಇವ್ರದ್ದು ಆಯಿತು ಆ ಕಡೆ. ಸೊ ನೆಕ್ಸ್ಟ್ ಮರನೇ ದಿನ ಮಧ್ಯಾಹ್ನ 3 ಗಂಟೆಗೆ ಕೆವಿನ್ನಲ್ಲಿ ಒಂದು ಕ್ವಶನ್ಸ್ ಭಾಳ ಇರೋದ್ರಿಂದ ಇವನು ಸೀದಾ ಒಂದು ಕೆರೆ ಹತ್ರ ಬರ್ತಾನೆ. ಕೆರೆ ಹತ್ರ ಬಂದು ನಿಂತ್ಕೋತಾನೆ.
ನಿಂತ್ಕೊಂಡು ಆ ಒಂದು ಜಲರಾಕ್ಷಸಗೆ ಒದರ್ತಾನೆ. ಆವಾಗ ಆ ಜಲರಾಕ್ಷಸ ಪ್ರತ್ಯೇಕ ಆಗುತ್ತೆ. ಅಂದರೆ ನೈಟ್ ಅದು ಏನಂದರೆ ಒಂದು ಆಕೃತಿ ಕಾಣ್ತಾ ಇತ್ತು, ಒಂಥರ ನಗ್ತಾ ಇತ್ತು ಗೈಸ್, ಅದು ನಗೋ ಒಂದು ಆಕೃತಿ ಆ ನೀರಿನಲ್ಲಿ. ಸೊ ಹಾಗಾಗಿ ಇವನು ಬಂದಿರ್ತಾನೆ. ಬಂದು ಅದು ಮೇಲೆ ಬರುತ್ತೆ. ಮೇಲೆ ಬಂದು ಅನ್ನುತ್ತೆ, ಓಯ್ ಯಾಕೆ ನೀನು ಮತ್ತೆ ಇಲ್ಲಿ ಬಂದಿದ್ದೀಯಾ? ನಿನ್ನೆ ಆಗಿರೋದು ನಿನಗೆ ಇದು ಆಗಿಲ್ವಾ? ಇನ್ನು ನಿನ್ನೆ ನಿನ್ನ ಜೀವ ಬಾಯಿಗೆ ಬಂದಿದ್ದು ನಿನಗೆ ಗೊತ್ತಾಗಿಲ್ವಾ ಅಂದಾಗ ಈ ಒಂದು ಕೆವಿನ್ ಇದ್ದಾನಲ್ಲ ಅವನಂತಾನೆ, ನಂದು ಒಟ್ಟಿಗೆ ಇರಲಿ, ನಿಂದೇನು ಹೇಳು ನೀನು, ನಮ್ಮನ್ನು ಯಾಕೆ ನೀನು ಸಾಯಿಸೋಕೆ ಬಂದಿದೆ? ಆ್ಯಂಡ್ ಈ ಊರಿನವರಿಗೆ ಯಾಕೆ ಕಷ್ಟ ಕೊಡ್ತಾ ಇದೆಯಾ? ನೋಡು, ಊರಿನ ಒಂದು ಜನರಿಗೂ ಇಲ್ಲಿ ನೀರಿಲ್ಲ, ಊರಲ್ಲಿ ಬೋರ್ವೆಲ್ ಇಲ್ಲ, ಏನಿಲ್ಲ, ನೀರಿಗೆ ಪರದಾಡ್ತಿದ್ದಾರೆ. ಆ್ಯಂಡ್ ಇಂಥ ಒಂದು ತುಂಬಿದ ಕೆರೆ ಇಲ್ಲಿ ಯಾಕೆ ನೀನು ಇದನ್ನು ಕಬ್ಜಾ ಮಾಡ್ಕೊಂಡು ಕೂತಿದ್ಯಾ? ಜನರಿಗೆ ಪರ್ಮಿಷನ್ ಕೊಡು ಇಲ್ಲಿ ಬರೋಕೆ, ಎಷ್ಟು ಅಮಾಯಕ ಜನ ಇದ್ದಾರೆ, ಇಲ್ಲಿಂದ ನೀನು ಹೋಗು ಅಂತ ಇವನು ಅಂತಾನೆ ಗೈಸ್. ಅಂದಾಗ ಆ ಒಂದು ಜಲರಾಕ್ಷಸ ಅನ್ನುತ್ತೆ, ಏನು ನಿನಗೆ ಇವರು ಅಮಾಯಕರು ಕಾಣ್ತಾ ಇದ್ದಾರಾ ಈ ಊರಿನ ಮಂದಿ? ನಿನಗೆ ಗೊತ್ತಾ ಅವ್ರು ಹೇಗಿದ್ದಾರೆ, ಎಷ್ಟು ಜನ ಖರಾಬಿದ್ದಾರೆ ಅಂತ? ಕುಂತ್ಕೋ, ನಾನು ನಿನಗೆ ಸ್ಟೋರಿ ಹೇಳ್ತೀನಿ ಅಂತ ಇವನಿಗೆ ಇವಾಗ ಸ್ಟೋರಿ ಹೇಳುತ್ತೆ ಗೈಸ್. ಆ ಒಂದು ಜಲರಾಕ್ಷಸ ಏನು ಹೇಳುತ್ತೆ ಅಂದರೆ, ಅದು ಹೀಗೆ ಸುಮಾರು ವರ್ಷಗಳ ಹಿಂದೆ ನೀವೇನಿವಾಗ ಉಳ್ಕೊಂಡಿದ್ದೀರಲ್ಲ ಈ ಸ್ಕೂಲ್ನಲ್ಲಿ, ಆ ಸ್ಕೂಲ್ನ ಪ್ರಿನ್ಸಿಪಾಲ್ ಆಗಿದೆ. ಆ ಒಂದು ಲಾಕ್ ಹಾಕಿರೋ ಚೇಂಬರ್ ಇದೆಯಲ್ಲ, ಅದು ನನ್ನದೇ ಚೇಂಬರ್, ನಾನು ಎಲ್ಲಿ ಕೂತ್ಕೋತಾ ಇದ್ದೆ. ಹೀಗೆ ಈ ಒಂದು ಮರದಲ್ಲಿ ಪಿಶಾಚಿನಿ ಇದ್ದಾಳೆ ಅಂತ ಅಂತಾರಲ್ಲ ಜನ, ಅದ್ರದ್ದು ಸ್ಟೋರಿ ಹೇಳ್ತೀನಿ ಕೇಳು. ಏನಂದರೆ, ಸುಮಾರು ವರ್ಷಗಳ ಹಿಂದೆ ನಾವು ಸ್ಕೂಲ್ ನಡೆಸ್ತಾ ಇದ್ವಿ, ಗೌರ್ಮೆಂಟ್ ಸ್ಕೂಲ್. ಆ್ಯಂಡ್ ಜನ ಎಲ್ಲ ಬರ್ತಾಯಿದ್ರು ಸ್ಕೂಲ್ಗೆ, ಹುಡುಗಿಯರೆಲ್ಲ ಬರ್ತಾಯಿದ್ರು. ಆವಾಗ ಏನಂದರೆ 7th ಮುಗಿದ ಮೇಲೆ 8th ಅಂತ ನೆಕ್ಸ್ಟ್ ಹೋಗಬೇಕಲ್ಲ, ಬೇರೆ ಊರಿಗೆ ಹೋಗಬೇಕು ನಾವು ಕಲಿಯೋಕೆ. ಬಟ್ ಊರಿನ ಜನ ಏನಂದರೆ, ಒಂದು ಸಾಹುಕಾರರು ಇರ್ತಾರಲ್ಲ, ದೊಡ್ಡ ಮಂದಿಯವರು, ಹೀಗೆ ಈ ಜನ ಕಲ್ತ್ಕೊಂತ ಹೋದರೆ ಇವರು ಏನು ಮಾಡ್ತಾರೆ ಅಂದರೆ ನಮ್ಮ ಮಾತು ಕೇಳೋದಿಲ್ಲ ಅಂತ, ಎಷ್ಟು ಇದೆಯೋ ಊರಲ್ಲಿ ಅಷ್ಟೇ ಸ್ಕೂಲ್ ಕಲೀಲಿ ಅಂತ ಹೇಳಿ ಆ ಒಂದು ಹುಡುಗಿಗೆ ಅವರು ಪರ್ಮಿಷನ್ ಕೊಡಲಿಲ್ಲ. ಅವಳು ಮಾತ್ರ ಬೇರೆ ಸ್ಕೂಲ್ಗೆ ಹೋಗ್ತೀನಿ ಅಂತ ಅಂತಿದ್ದವರು 8th ಮೇಲೆ, ಅಂದರೆ ತಾಲೂಕಾ ಪ್ಲೇಸ್ಗೆ, ನೀವು ಇರೋ ಪ್ಲೇಸ್ಗೆ ಅವಳು ಬರಬೇಕು ಕಲಿಯೋಕೆ. ಬಟ್ ಪರ್ಮಿಷನ್ ಕೊಡಲಿಲ್ಲ. ನಾವಿಬ್ಬರು ಜಗಳ ತಕ್ಕೊಂಡ್ವಿ. ಆ್ಯಂಡ್ ಅದೇ 2 ರೂಮ್ನಲ್ಲಿ ಜಗಳ ಆಗಿ ನಮ್ಮನ್ನು ಸಾಯಿಸಿಬಿಟ್ರು. ಸೊ ಸಾಯಿಸೋದು ಅದು ಯಾವ ಟೈಪ್ ಅಂದರೆ, ಈ ಒಂದು ಕೆರೆಯಲ್ಲಿ ನನ್ನ ಇದಕ್ಕೆ ಸೊಂಟಕ್ಕೆ ಕಲ್ಲನ್ನು ಕಟ್ಟಿ, ನೀರಿಗೆ ಮತ್ತು ನನ್ನ ಸೊಂಟಕ್ಕೆ ಕಲ್ಲನ್ನು ಕಟ್ಟಿ ಒಳಗಡೆ ಬಿಟ್ಟರು. ಆ್ಯಂಡ್ ಆ ಹುಡುಗಿನ ಈ ಮರದಲ್ಲಿ ನೇತು ಹಾಕಿಬಿಟ್ರು. ಸೊ ಏನಂದರೆ, ಇದು ಉದಾಹರಣೆ, ಊರಿನಲ್ಲಿ ಯಾರಾದರೂ ಎಜುಕೇಷನ್ ಅಂತ ಅಂದರೆ ನಿಮಗೂ ಇದೇ ಪರಿಸ್ಥಿತಿ ಬರುತ್ತೆ ಅಂತ, ಅಂದರೆ ಸಾಹುಕಾರರ ಮುಂದೆ ಹೋಗಬಾರ್ದು ಅಂತ ಅಷ್ಟು ಕ್ರೂರವಾಗಿದ್ದರು ಅವರು. ಸೊ ಹಾಗಾಗಿ ನಾನು ಇದು ಮಾಡಿದೆ ಅಂತ ಅಂತಾರೆ. ಇಷ್ಟು ಊರಿನ ಜನ ಕಟ್ಟುಕುರಿ ಇರಬೇಕಾದ್ರೆ, ಇದೆಲ್ಲ ಘಟನೆ ನಡೆಯುತ್ತಿರಬೇಕಾದ್ರೆ ಒಬ್ಬರು ನನಗೆ ಹೆಲ್ಪ್ ಮಾಡಲು ಬರಲಿಲ್ಲ. ಸೊ ಹಾಗಾಗಿ ನಾನು ಯಾಕೆ ಇವರಿಗೆ ಇದು ಮಾಡಬೇಕು? ಆ್ಯಂಡ್ ಈ ಒಂದು ಸನ್ನಿವೇಶನ ಇವನು ಹೇಳ್ತಾನೆ ಗೈಸ್, ಈ ಒಂದು ಜಲರಾಕ್ಷಸ. ಸೊ ಆದಮೇಲೆ ಇವನಿಗೂ ಅರ್ಥ ಆಗುತ್ತೆ. ಆ್ಯಂಡ್ ಇವನು ಸೈಲೆಂಟ್ ಆಗ್ತಾನೆ, ಕೆವಿನ್. ಹೀಗೆ ಗೈಸ್ ಏನಂದರೆ 10 ದಿನಗಳ ಒಂದು INSS ಕ್ಯಾಂಪ್ ಇರುತ್ತೆ. ಡೈಲಿ ಇವನು ಮಧ್ಯಾಹ್ನ 3 ಗಂಟೆಗೆ ಅವನ ಹತ್ರನೇ ಹೋಗ್ತಿರ್ತಾನೆ, ಜಲರಾಕ್ಷಸರ ಹತ್ರ. ಇದಕ್ಕೆ ನಾ ಮೊದಲು ಗೈಸ್ ಇನ್ನೊಂದು ಪಾಯಿಂಟ್ ಮರೆತು ಹೋಗ್ಬಿಟ್ಟಿದ್ದೀನಿ ನಾನು. ಏನಂದರೆ, ಒಂದು ವ್ಯಕ್ತಿ ದೂರದಿಂದ ನಿಂತ್ಕೊಂಡು ನೋಡ್ತಾ ಇದ್ರು ಇದನ್ನೆಲ್ಲ ಅಂತ ನಾನು ಹೇಳಿದ್ನಲ್ಲ. ಸೊ ಅದ್ರದ್ದು ಹೇಳ್ತೀನಿ ಕೇಳಿ. ಈ ಒಂದು ಜಲರಾಕ್ಷಸ ಏನು ಸ್ಟೋರಿ ಹೇಳುತ್ತಲ್ಲ, ಹೇಳಿದ ತಕ್ಷಣ ಇವನು ಹೋಗ್ತಿರ್ಬೇಕಾದ್ರೆ ಮತ್ತೆ ಅದೇ ವ್ಯಕ್ತಿ ಅಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದಾರೆ. ಇವಾಗ ಸ್ವಲ್ಪ ಸಮೀಪ ಬಂದು. ಸೊ ಇವನು ಹೋಗಿ ಕೇಳ್ತಾನೆ, ಕೆವಿನ್ ಯಾರು ನೀನು? ರಾತ್ರಿ ನಾವು ಎಷ್ಟು ಹೆಲ್ಪ್ ಅಂತ ಕರಿತಾ ಇದ್ವಿ, ಸ್ವಲ್ಪ ಆದರೂ ಬಂದೀಯಾ ನೀನು ಅಂತ ಅಂದಾಗ ಆ ಒಂದು ವ್ಯಕ್ತಿ ಅಂತಾರೆ, ಹೀಗೆ ನಾನು ಇದೇ ಊರಿನವಳು, ಇಲ್ಲೇ ಹೊಲದಲ್ಲಿ ಇದ್ದೀನಿ, ನನ್ನ ಹೆಸರು ಕಮಲಿ ಅಂತ. ಸೊ ನಾನು ರಾತ್ರಿ ಟಾಯ್ಲೆಟ್ಗೆ ಬಂದಿದ್ದೆ, ಆವಾಗ ನಾನು ನೋಡಿದೆ ನೀವು ಯಾವ ಥರ ಒಂದು ಇದು ಮಾಡ್ತಾ ಇದ್ದೀರಿ ಅಂತ ಆ ಜಲರಾಕ್ಷಸನ ಜೊತೆ. ನನಗೂ ಬರಬೇಕಂತ ಆಸೆ, ಬಟ್ ಊರಲ್ಲೆಲ್ಲ ಅಂತಾರಲ್ಲ ಅದು ದೆವ್ವ ರಾಕ್ಷಸ, ಅದು ಬಿಡೋದಿಲ್ಲ ಅಂತ. ಸೊ ಹೆದರಿ ನಾನು ನಿಂತ್ಕೊಂಡಿದ್ದೆ ನೋಡ್ಕೊಂತು. ಆ್ಯಂಡ್ ನೀವು ಅದನ್ನು ಇದು ಮಾಡಿಬಿಟ್ರಿ, ಸೋಲಿಸಿಬಿಟ್ರಿ ಅಂತ ಹೇಳ್ತಾಳೆ ಇವಳು. ಹೇಳಿದಾಗ ಕೆವಿನ್ ಅಂತಾನೆ, ಆಯಿತು ಬಿಡು, ಅದೆಲ್ಲ ಗೊತ್ತಾಯ್ತು, ಬಟ್ ಇವಾಗ ಯಾಕೆ ಬಂದಿದೆಯಾ? ಇವಾಗ ಹೆದರಿಕೆ ಆಗೋದಿಲ್ವಾ ನಿನಗೆ ಅಂತ ಅಂದಾಗ ಅವಳಂತಾಳೆ, ಇವಾಗ ಯಾವ ಹೆದರಿಕೆ, ನೀನೇ ಇದೆಯಲ್ಲ ಮುಂದ್ಗಡೆ, ನಿನ್ನ ಬಿಟ್ಟ ಇದು ಮಾಡುತ್ತಾ ಜಲರಾಕ್ಷಸ, ಅದು ಆ ಒಂದು ಗ್ಯಾರಂಟಿ ಮೇಲೆ ನಾನು ಬಂದು ನಿಂತ್ಕೊಂಡಿದ್ದೀನಿ ಅಂತ ಹೇಳ್ತಾಳೆ. ಹೇಳಿದ ತಕ್ಷಣ ಆಯಿತು ಅಂತ ಇವನು ಹೀಗೆ ಗೈಸ್. ಇವಾಗ ಏನಂದರೆ, ಆ ಹುಡುಗಿ ಜೊತೆನೂ ಇವನು ಫ್ರೆಂಡ್ಶಿಪ್ ಆಗುತ್ತೆ, ಜಲರಾಕ್ಷಸನ ಜೊತೆನೂ ಫ್ರೆಂಡ್ಶಿಪ್ ಆಗುತ್ತೆ. 10 ದಿನದ ಒಂದು ಕ್ಯಾಂಪ್ನಲ್ಲಿ ಇವನು ಡೈಲಿ ಮಧ್ಯಾಹ್ನ ಊಟ ಮಾಡ್ತಾರೆ ನೋಡಿ ಗೈಸ್. 1:30-2 ಗಂಟೆಗೆಲ್ಲ ಕ್ಯಾಂಪ್ನಲ್ಲಿ ಊಟ, ಬಜ್ಜಿ ಅದು ಇದೆಲ್ಲ ಮಾಡಿರ್ತಾರೆ. ವೆರೈಟಿ ಫುಡ್ ಇರುತ್ತೆ. ಇವನು ಇವ್ರಿಗೆ ತಂದು ಕೊಡ್ತಿರ್ತಾನೆ ತಿನ್ನೋಕೆ, ಆ ಹುಡುಗಿನೂ ಇವರಿಗೆ ತಂದು ಸ್ವೀಟ್ಸ್ ಎಲ್ಲ ಕೊಡ್ತಿರ್ತಾಳೆ. ಸೊ ಹೀಗೆ ನೋಡುತ್ತೆ. ಆ್ಯಂಡ್ ಇವನೇನಿದಾನಲ್ಲ ಈ ಒಂದು ಕೆವಿನ್, ಅವನಂತಾನೆ ಆ ಒಂದು ಜಲರಾಕ್ಷಸಗೆ, ನೋಡು ಈ ಹುಡುಗಿನೂ ಇಲ್ಲಿಂದಾನೇ ಡೈಲಿ ಅಡ್ಡಾಡ್ತಾಳೆ, ಇವಳು ಅಲ್ಲೇ ಒಂದು ಹೊಲ ಇದೆ ಅಂತೆ, ಸೊ ಅವಳಿಗೆ ನೀನು ಟಾರ್ಚರ್ ಮಾಡಬಾರ್ದು ಅಂತ ಆ ಒಂದು ಜಲರಾಕ್ಷಸಿಗೆ ಇವನು ಇದು ಮಾಡ್ತಾನೆ, ತಾಕೀತು ಮಾಡ್ತಾನೆ.
ಸೊ ಆಯಿತು, ಎಲ್ಲ ಆಯಿತು. ಆ್ಯಂಡ್ ಇವಾಗ ಈ ಕ್ಯಾಂಪ್ ಮುಗಿಯೋ ಹಿಂದಿನ ದಿನ ಗೈಸ್. ಸೊ ದೊಡ್ಡ ಫಂಕ್ಷನ್ ಇರುತ್ತೆ. ಆವಾಗ ಈ ಜಲರಾಕ್ಷಸ ಅನ್ನುತ್ತೆ, ನನಗೂ ಒಂದು ಟೈಮ್ ಎಲ್ಲರ ನಡುವೆ ಕೂತು ಊಟ ಮಾಡಬೇಕಂತ ಆಸೆ, ಕರ್ಕೊಂಡು ಹೋಗ್ತೀಯಾ ಅಂತ ಅಂದಾಗ ಇವನಂತ, ನಿನ್ನೆನನ್ನ ಈ ಆಕಾರದಲ್ಲಿ ನಾನು ಕರ್ಕೊಂಡು ಹೋದರೆ ಹೇಗೆ ಅದು ಅಂತ ಕೆವಿನ್ ಅಂತಾನೆ. ಅಂದಾಗ ತಡಿ ವೇಟ್ ಮಾಡು ಅಂತ ಇವನು ತನ್ನ ಆಕಾರನ ಚೇಂಜ್ ಮಾಡಿಕೊಂಡು ಆ ಒಂದು ಕ್ಯಾಂಪ್ನಲ್ಲಿ ಬರ್ತಾನೆ. ಬಂದು ಊಟ ಮಾಡ್ತಿರ್ತಾರೆ. ಇವಾಗ ಹರೀಶ್ ಸಹ ಬಂದಿರ್ತಾನೆ ಗೈಸ್, ಅದೇ ದಿನ ಲಾಸ್ಟ್ ಡೇ ಅಂತ. ಸೊ ಬಂದಿರ್ತಾನೆ, ಬಂದು ಕೂತ್ಕೊಂಡಿದ್ದಾನೆ. ಈತ ಕಡೆ ಹರೀಶು, ನಡುವೆ ಜಲರಾಕ್ಷಸ, ಆತ ಕಡೆ ಕೆವಿನ್. ಇವಾಗ ಹರೀಶ್ ಕೇಳ್ತಾನೆ, ಯಾರು ಇವರು, ಯಾರನ್ನು ಕರ್ಕೊಂಬಂದಿದೆ, ಇಷ್ಟು ವಯಸ್ಸಾದವ್ರು ಇದ್ದಾರೆ, ಎಷ್ಟು ಚೆಂದಾಗಿದ್ದಾರಲ್ಲ ವಯಸ್ಸಾದರೂ ನೋಡೋಕೆ ಅಂತ ಅಂದಾಗ ಕೆವಿನ್ ಅಂತಾನೆ, ರಾತ್ರಿ ನೆನಪು ಮಾಡ್ಕೊ ಬಂದಿದ್ದೀನ ಅಂದ್ಕೂಡಲೇ ಹಾಂ ಅವರೇ ಇವರು ಅಂತ ಹೇಳ್ತಾನೆ ಅವನು. ಜಲರಾಕ್ಷಸ ಇವನಿಗೆ ಒಂಥರ ಕೈ ಕಾಲು ನಡ್ಗೋಕೆ ಸ್ಟಾರ್ಟು. ಊಟ ಹೋಗ್ತಾ ಇಲ್ಲ, ಹೇಗೋ ಮಾಡಿ ಇವರು ಹೋಗ್ತಾರೆ. ಆ್ಯಂಡ್ ಇವಾಗ ಸ್ವೀಟ್ಸ್ ಎಲ್ಲ ತೊಗೋತಾನೆ ಇವನು. ಕೆವಿನ್ ತೊಗೊಂಡು ಈ ಒಂದು ಜಲರಾಕ್ಷಸನ ಆ ಕೆರೆ ಕಡೆ ಬಿಡೋಕೆ ಬಂದಾಗ ಇವನು ತನ್ನ ಹತ್ರ ಇರ್ತಕ್ಕಂಥ ಸ್ವೀಟ್ಸ್ನ ಆ ಒಂದು ಹುಡುಗಿಗೂ ಕೊಡ್ತಾನೆ. ಅವಳು ಅಲ್ಲಿಂದ ಬರ್ತಿರ್ತಾಳೆ, ಯಾಕಂದರೆ ಅವಳಿಗೆ ಊರಿನವರೆಲ್ಲ ಸ್ವಲ್ಪ ಹಿಂದೆ ಮುಂದೆ ನೋಡ್ತಿರ್ತಾರೆ ಬರೋಕೆ. ಆಯ್ತಂತ ಆಕೆಗೆ ಸ್ವೀಟ್ ಕೊಡ್ತಾನೆ, ಕೊಟ್ಟು ಬರ್ತಾನೆ. ಬಂದು ಹೀಗೆ ಗೈಸ್ ಹೇಳ್ತೀನಿ, ಎಲ್ಲ ಆಗುತ್ತೆ. ಇವಾಗ ಮತ್ತೆ ಕೂತಿದ್ದಾನೆ ಇವನು ಕೆವಿನ್. ಕೂತಾಗ ಹರೀಶ್ ಕೇಳ್ತಾನೆ, ಏನು ಇಷ್ಟು ಖುಷಿಯಾಗಿದೆಯಲ್ಲ, ಏನು ಸ್ವೀಟ್ಸ್ ಎಲ್ಲ ತೊಗೊಂಡೋಗಿದೆ, ಯಾರಿಗೆ ಕೊಡೋಕೆ ಹೋಗಿದೆ, ನಾನಂತರೂ ಅಲ್ಲಿ ಬರಲಿಲ್ಲ, ನನಗೆ ತುಂಬ ಭಯ ಆಗ್ತಿತ್ತು ಅಂತ ಅಂದಾಗ ಈ ಕೆವಿನ್ ಅಂತಾನೆ, ಹೀಗೆ ಒಂದು ಹುಡುಗಿ ಇದ್ದಾಳೆ ಕಮಲ ಅಂತ, ಅವಳನ್ನು ನಾನು ತುಂಬ ಇಷ್ಟಪಡ್ತಾ ಇದ್ದೀನಿ. ಅವಳು ಅವತ್ತು ನೈಟ್ ಅಲ್ಲೇ ನಿಂತ್ಕೊಂಡು ನೋಡ್ತಾ ಇದ್ಲು, ನಾವೇನು ಈ ಸೀನ್ ಮಾಡ್ತಾ ಇದ್ವಲ್ಲ ಎಲ್ಲ ಈ ಮಂಜುಳತ್ನ ಉಳಿಸೋ ಕಾರ್ಯ, ಆ ಟೈಮ್ನಲ್ಲಿ ಅವಳು ನನಗೆ ಡೈಲಿ ಸ್ವೀಟ್ಸ್ ಎಲ್ಲ ತಂದು ಕೊಡ್ತಾ ಇದ್ದಾಳೆ, ನಾನು ಅವಳಿಗೆ ಸ್ವೀಟ್ಸ್ ಎಲ್ಲ ಕೊಡ್ತಾ ಇದ್ದೀನಿ. ಹೀಗೆ ಇಬ್ಬರ ನಡುವೆ ಲವ್ ಆಗಿದೆ. ನಿನಗೂ ನೋಡಿ ಇವತ್ತು ಸಂಜೆ ನಾನು ತೋರಿಸ್ತೀನಿ, ನಡಿ, ನೀನು ದೂರಿಂದ ನಿಂತ್ಕೊಂಡು ನೋಡಬೇಕು ಅವಳು ಹೇಗಿದ್ದಾಳೆ ಏನು ಅಂತ, ನೋಡೋವಳು ಎಷ್ಟು ಬ್ಯೂಟಿಫುಲ್ ಇದ್ದಾಳೆ ಕಾಣೋಕೆ ಅಂತ ಇವನು ಹೇಳ್ತಾನೆ. ಹೇಳಿದ ಕೂಡಲೇ ಹರೀಶ್ಗೂ ಒಂಥರ ಕ್ಯೂರಿಯಾಸಿಟಿ, ಫಸ್ಟ್ ಟೈಮ್ ಹುಡುಗ ಯಾವುದೋ ಹುಡುಗಿನ ಇಷ್ಟಪಟ್ಟಿದ್ದಾನೆಲ್ಲ ಅಂತ. ಅಂದರೆ ಇವನು ಯಾವತ್ತೂ ಯಾವ ಹುಡುಗಿನೂ ಇಷ್ಟನೇ ಪಟ್ಟಿರೋದಿಲ್ಲ. ಇವನಾಯಿತು, ಇವನು ಕಾಲೇಜು, ಇವನ್ ಲೈಫ್ ಸೈಲೆಂಟಾಗಿ ಮನೆಯಲ್ಲಿ ಬಂದು ಬೀರ್ಕೊತಿರ್ತಾನೆ. ಸೊ ಆಯಿತು ಅಂತ ಇವರು ಹೋಗ್ತಾರೆ ಗೈಸ್. ಇವಾಗ ಕೆವಿನ್ ಇದ್ದಾನಲ್ಲ, ಅವನು ಸ್ವೀಟ್ಸ್ನ ತೊಗೊಂಡು ಹೋಗ್ತಾನೆ ಆಕೆ ಹತ್ರ. ಮತ್ತೆ ಬೇರೆ ಸ್ವೀಟ್ಸ್ ಇದ್ದು ತೊಗೊಂಡು ಹೋದ್ಮೇಲೆ ಇವಾಗ ಹರೀಶ್ ಇದ್ದಾನಲ್ಲ, ಅದೇ ಕಂಪೌಂಡ್ ಹತ್ರ ಬಚ್ಚಿಟ್ಕೊಂಡು ನೋಡ್ತಾ ಇದ್ದಾನೆ ಅವನು, ಯಾರು ಇವಳು ಹುಡುಗಿ ಅಂತ. ಇವನು ಹೋಗ್ತಾನೆ ಆ ಕೆರೆ ಹತ್ರ, ಜಲರಾಕ್ಷಸ ಅಲ್ಲೇ ಇರುತ್ತೆ, ಫ್ರೆಂಡ್ಶಿಪ್ ಅಲ್ಲ. ಸೊ ಹೋಗ್ತಾನೆ. ಆ್ಯಂಡ್ ಆ ಒಂದು ಹುಡುಗಿನೂ ಬರ್ತಾಳೆ. ಅಲ್ಲಿ ಬಂದ ಕೂಡಲೇ ಆಕೆಗೆ ಸ್ವೀಟ್ಸ್ ಎಲ್ಲ ತಿನ್ನಿಸ್ತಾನೆ. ತಿನ್ನಿಸಿದ ಕೂಡಲೇ ಹೇಳ್ತೀನಿ ನಾನು, ತಿನ್ನಿಸಿ ಆಕೆಗೆಲ್ಲ ಕೊಟ್ಟು ಮಾಡಿ, ನನ್ನ ಫ್ರೆಂಡ್ ಬಂದಿದ್ದಾನೆ, ನಿನ್ನನ್ನು ನೋಡ್ತಾ ಇದ್ದಾನೆ, ಹಿಂಗೆಲ್ಲ ಹೇಳ್ತಾನೆ. ಅವಳು ಏನಿಲ್ಲ, ಜಸ್ಟ್ ಅವನ ಕಡೆ ನೋಡಿ ಒಂದು ಸ್ಮೈಲೇನೋ ಮಾಡ್ತಾಳಂತೆ ಗೈಸ್. ಅದು ಸ್ಟೋರಿಯಲ್ಲಿ ಅವರು ಅಷ್ಟು ಕ್ಲಿಯರಾಗಿ ನನಗೆ ಅವತ್ತು ಹೇಳಿಲ್ಲ. ಸೊ ಆಯಿತು ಅಂತ ಇವಾಗ ಏನಂದರೆ ಮತ್ತೆ ಕೆವಿನ್ ಬರ್ತಾನೆ ಫುಲ್ ಕ್ಯೂರಿಯಾಸಿಟಿಯಲ್ಲಿ. ಹರೀಶ್ ಹತ್ರ ಬಂದಿರ್ತಾನೆ, ನೋಡಿದ್ಯಾ ನಿಮ್ಮ ಬಾಬಿ ಹೇಗಿದ್ದಾಳೆ ಅಂತ ಅಂತಾನೆ. ಅಂದರೆ ಇವನಲ್ಲಿ ಒಂಥರ ನನ್ನ ಗೆಳೆಯನಿಗೆ ತೋರಿಸ್ಬೇಕಲ್ಲ ನನ್ನ ಮುಂದೆ ವೈಫ್ ಆಗೋಳು ಯಾವ ಥರ ಇದ್ದಾಳಂತ ಇವನು ತೋರಿಸ್ತಾನೆ. ಬಟ್ ಇಲ್ಲಿ ಹರೀಶ್ ಸ್ವಲ್ಪ ಸೈಲೆಂಟ್ ಆಗಿದ್ದು ಅಂತಾನೆ, ಯಾರು ಕಾಣಲೇ ಇಲ್ಲ ಅಲ್ಲಿ ಅಂತ. ಅಂತಾನೆ ಇವನು ಕೆವಿನ್, ಯಾರೂ ಕಾಣಲಿಲ್ವಾ ಅಂದ್ಕೂಡಲೇ ಈ ಒಂದು ಹರೀಶ್ ಇದಾನಲ್ಲ ಅವನಂತಾನೆ ಫೋಟೋ ಹೊಡೆದಿರ್ತಾನೆ ಅವನು. ಸೊ ಆ ಒಂದು ಫೋಟೋನ ತೋರಿಸ್ತಾನೆ ಅವನು. ಅಂದರೆ ಇವರು ಕ್ಯಾಮ್ರಾ ಒಯ್ದಿರ್ತಾರೆ ಗೈಸ್ ಆ ಒಂದು ಟೈಮ್ನಲ್ಲಿ. ಈ ಒಂದು ನಾರ್ಮಲ್ ಕ್ಲಿಕ್ಕಿಂಗ್ ಕ್ಯಾಮ್ರಾ ಇರ್ತಾವಲ್ಲ, ನೀವು ಅನ್ಬೋದು ಮೊಬೈಲೇ ಇರೋದಿಲ್ಲ ಫೋಟೋ ಹೆಂಗಂತ. ಸೊ ಆ ಒಂದು ಟೈಮ್ನಲ್ಲಿ ಕ್ಯಾಮ್ರಾ ಆ್ಯಂಡ್ ಈ ಒಂದು ಮೈಕ್ ಸೆಟ್ ಸಿಸ್ಟಮ್ ಎಲ್ಲ ಇರುತ್ತೆ ಆ ಟೈಮ್ನಲ್ಲೂ ಸಹ. ಸೊ ಕ್ಯಾಮ್ರಾ ಇರುತ್ತೆ, ಅದು ಒಂಥರ ರೀಲ್ಸ್ ಬರುತ್ತೆ ನೋಡಿ. ಕೆವಿನ್ಗೆ ಇವನು ತೋರಿಸ್ತಾನೆ ಹರೀಶ್, ನೋಡಿಲಿ ಯಾವಳು ಹುಡುಗಿ ಅಂತೀಯಾ, ಇದರಲ್ಲಿ ಇಲ್ಲೇ ಇಲ್ಲ ನೋಡಿ, ನಾನು ಫೋಟೋ ಹೊಡೆದಿದ್ದೀನಿ, ನೀನು ಗಾಳಿಯಲ್ಲಿನೇ ಸ್ವೀಟ್ ತಿನ್ನಿಸ್ತಿದ್ಯಾ, ಸ್ವೀಟ್ ಬಾಕ್ಸ್ ಕೊಡ್ತಾ ಇದೀಯಾ ಅಂತ ಹೇಳ್ತಾನೆ. ಹೇಳಿದ ತಕ್ಷಣ ಕೆವಿನ್ಗೂ ಒಂಥರ ಮನಸ್ಸು ಮುರಿದೋಗ್ಬಿಡುತ್ತೆ, ಏನಿದು ನಾನು ಇಷ್ಟು ಇಷ್ಟಪಟ್ಟಿದ್ದ ಹುಡುಗಿ ಇಲ್ಲ ಅಂತ. ಆದಮೇಲೆ ಆವಾಗ ಕೆವಿನ್ ಯುಗ್ಧಮ್ ಸಿಟಿನಲ್ಲಿ ಇಬ್ಬರ ಹತ್ರ ಹೋಗ್ತಾನೆ, ಜಲಪಿಶಾಚಿ ಆ್ಯಂಡ್ ಆ ಒಂದು ಪಿಶಾಚಿನಿ ಹತ್ರ. ಸೊ ಹೋಗಿ ಇಬ್ಬರಿಗೂ ಬೈತಾನೆ, ನಾನು ನಿಮ್ಮನ್ನು ಎಷ್ಟು ಇಷ್ಟಪಟ್ಟಿದೆ, ಫ್ರೆಂಡ್ಸ್ ಅಂತ ಅಂದ್ಕೊಂಡಿದ್ದೆ, ನೀವಾದರೂ ಹೇಳಬೇಕಿತ್ತಲ್ಲ ಅಂತ ಜಲಪಿಶಾಚಿಗಂತಿದ್ದಾನೆ ಅವನು. ನೀವಾದರೂ ಹೇಳಬೇಕಲ್ಲ ಇವಳು ಹಿಂಗೆ ತೀರ್ಕೊಂಡಿದ್ದಾಳೆ ಅಂತ, ನಾನು ಇವಳನ್ನು ಇಷ್ಟಪಟ್ಟುಬಿಟ್ಟೆ, ನನ್ನನ್ನು ಡೈರೆಕ್ಟ್ ನೀವು ಸಾಯಿಸೋಕ್ಕಾಗೋದಿಲ್ಲ ಅಂತ ಈ ಥರ ನನ್ನನ್ನು ಮಾಡಿದ್ರ, ನೀವು ಮೋಸ ಮಾಡಿ ಸಾಯಿಸೋಕೆ ನೋಡಿದ್ರ, ಇವನೇ ನೇನು ಹಾಕೊಂಡು ಸಾಯ್ತಾನ್ಬಿಡು ಅಂತ ಅಂದಾಗ ಆ ಒಂದು ಇಬ್ಬರು ತಲೆ ಕೆಳಗೆ ಹಾಕೊಂಡು ಕೂತಿರ್ತಾರೆ. ಆ್ಯಂಡ್ ಆ ಹುಡುಗಿ ಇರ್ತಾಳಲ್ಲ ಗೈಸ್, ಆ ಒಂದು ಪಿಶಾಚಿನಿ, ಅವಳು ಆಳ್ತಾ ಇರ್ತಾಳೆ. ಅವಳು ಅಂತಾಳೆ, ನಾನು ನಿಜವಾಗ್ಲೂ ನಾನು ಇಷ್ಟಪಟ್ಟಿದ್ದೀನಿ, ನಾನು ಯಾರ ಕಣ್ಣಿಗೂ ಕಾಣಿಸ್ಕೊಳ್ಳೋದಿಲ್ಲ, ಫಸ್ಟ್ ಟೈಮ್ ನಿನ್ನ ಕಣ್ಣಿಗೆ ನಾನು ಕಾಣಿಸ್ಕೊಂಡಿದ್ದು ಅಂತ ಹೇಳ್ತಾಳೆ ಅವಳು. ಇವನು ಯಾವುದೇ ಒಂದು ಕೇಳೋ ಸಿಚುವೇಷನ್ನಲ್ಲಿ
ಇರಲಿಲ್ಲ. ಸೊ ಹೀಗೆ ಗೈಸ್ ಸ್ವಲ್ಪ ಏನಂದರೆ ಟೈಮ್ ಹೋಗುತ್ತೆ. ಆವಾಗ ಆ ಒಂದು ಜಲರಾಕ್ಷಸ ಅಂತಾನೆ ನಾನು ನಿನಗೆ ಅರ್ಧ ಸ್ಟೋರಿಯನ್ನು ಹೇಳಿದ್ದೀನಿ, ಇವಾಗ ಮುಂದಿನ ಸ್ಟೋರಿ ಹೇಳ್ತೀನಿ ಕೇಳು ಅಂತ ಅಂದು ಗೈಸ್. ಏನಂತಾನೆ ಅಂದರೆ, ನೋಡು ಅವತ್ತೇನೋ ಆ ಹುಡುಗಿ ಸತ್ತಲಲ್ಲ, ನಮ್ಮನೆ ನೇಣು ಹಾಕಿದ್ರಲ್ಲ, ಸೊ ಅದಾದ ತಕ್ಷಣವೇ ನಾವು ಆ ಸಾಹುಕಾರನು ಮತ್ತು ಅವ್ರ ಮಕ್ಕಳು ಏನು ಸಪೋರ್ಟಿಂಗ್ ಆಳುಗಳಿದ್ರಲ್ಲ ಅವರನ್ನೆಲ್ಲ ನಾವು ಸಾಯಿಸಿಬಿಟ್ವಿ ಈ ಒಂದು ದೆವ್ವ ಆಗಿ. ಆದಮೇಲೆ ಅವರು ಸಹ ಏನಂದರೆ ನಮ್ಮ ಹಿಂದೆನೇ ಅಡ್ಡಾಡ್ತಾ ಇದ್ದಾರೆ, ಈಕೆಗೆ ಹಾರ್ಮ್ ಎಲ್ಲ ಮಾಡ್ತಾ ಇದ್ದಾರೆ ಅವರು. ಸೊ ನಾನು ಆಕೆಯನ್ನು ಅವರಿಂದ ಕಾಪಾಡ್ತಾ ಇದ್ದೀನಿ. ಬಟ್ ಸ್ಯಾಡ್ ಥಿಂಗ್ ಅಂದರೆ ನಾಳೆ ದಿನ ನಾನು ಮೋಕ್ಷ ಹೊಂದುತ್ತಾ ಇದ್ದೀನಿ, ಇಲ್ಲಿಂದ ನಾನು ಹೋಗ್ತೀನಿ, ನನಗೆ ಮುಕ್ತಿ ಸಿಗುತ್ತೆ. ಸೊ ಆವಾಗ ಈಕೆಯನ್ನು ಯಾರು ನೋಡ್ಕೊಳ್ಳೋದು, ನಾನು ಮುಕ್ತಿ ಸಿಕ್ಕ ಮೇಲೆ ಇವಳನ್ನು ಯಾರು ಕಾಪಾಡೋದು? ಆ ಸಾಹುಕಾರ ರಾಕ್ಷಸ ಏನಿದೆಯಲ್ಲ ಅದೆಲ್ಲ ಬಂದು ಇವಳನ್ನು ಕಾಡಿಸುತ್ತೆ, ಇವಳಿಗೆ ಅವರು ಟಾರ್ಚರ್ ಮಾಡ್ತಾರೆ, ಇವಳಿಂದ ನಾವು ಸತ್ವಿ ಅಂತ. ಸೊ ಹಾಗಾಗಿ ನನ್ನಲ್ಲಿ ಟೆನ್ಷನ್ ಇತ್ತು ಆ್ಯಂಡ್ ನೀನು ಸಲೀಸಾಗಿ ಬಂದುಬಿಟ್ಟೆ. ಸೊ ಹಾಗಾಗಿ ನಾನು ಇದನ್ನು ಹೇಳೋಕ್ಕೆ ಹೋಗಲಿಲ್ಲ. ನೀನು ಆಸ್ಪಾಸ್ ಏನಿರುತ್ತಲ್ಲ 50 ಮೀಟ್ರದಲ್ಲಿ, ಸೊ ನೀನು 50 ಮೀಟ್ರದಲ್ಲಿ ಯಾರಾದರೂ ನಿಂತ್ಕೊಂಡ್ರೆ ಅವರು ಸೇಫ್, ಅಂದರೆ ಈ ಆತ್ಮಗಳಿದ್ರೆ ಅವು ಸೇಫ್ ಆಗ್ತವೆ, ನಿನಗೆ ಯಾರೂ ಹಾರ್ಮ್ ಮಾಡೋಕ್ಕೆ ಆಗೋದಿಲ್ಲ ಅಂತ ಒಂದು ಶಕ್ತಿ ನಿನ್ನಲ್ಲಿ ಇದೆ ಅಂತ ಇವ್ರು ಹೇಳಿ ಅಂತಾರೆ. ನೋಡು ಆ ಹುಡುಗಿ ಏನಿದ್ದಾಳಲ್ಲ ಇವಳು ಸತ್ತಿರಲಿಲ್ಲ ಅಂದರೆ ಆ ದಿನ ಇವತ್ತು ನಿನ್ನ ಜೊತೆ ನಿನ್ನ ಕಾಲೇಜ್ನಲ್ಲೇ ಕಲಿಬೇಕಿತ್ತು ಇವಳು, ಆ್ಯಂಡ್ ಇಬ್ಬರು ಲವ್ ಮಾಡಿ ಮ್ಯಾರೇಜ್ ಸಹ ಆಗೋ ಒಂದು ಇದು ಇತ್ತು. ಬಟ್ ಅವಳು ಏನೋ ಸತ್ತುಬಿಟ್ಲು, ಆದರೆ ನಿಮ್ಮದು ಪ್ರೀತಿ ಹೀಗೆ ಆಯಿತು ಅಂತಾನೆ. ಬಟ್ ಇಲ್ಲಿ ಇವನು ನಂಬೋಕೆ ಹೋಗೋದಿಲ್ಲ. ಸಿಟ್ನಲ್ಲಿ ಎಲ್ಲ ಕ್ಯಾಂಪ್ ಎಲ್ಲ ಮುಗಿಸ್ಕೊಂಡು ಇವನು ಊರಿಗೆ ಬರ್ತಾನೆ. ಬಂದ ತಕ್ಷಣ ಗೈಸ್ ಹೇಳ್ತೀನಿ, ಇವ್ರದ್ದು ಒಂದು ರಿಲೇಟಿವ್ಸ್, ಅಂದರೆ ಇವರು ರಿಲೇಟಿವ್ಸ್ನಲ್ಲಿನೇ ಒಬ್ಬ ವ್ಯಕ್ತಿ ಇರ್ತಾನೆ ಪರಿಚಿತ. ಅವನಂದರೆ ದೇವ್ರ ಪೂಜೆ ಎಲ್ಲ ಮಾಡ್ತಿರ್ತಾನೆ, ಅವನು ಆಗೋರಿ ಟೈಪ್ ಸ್ವಾಮಿ ಟೈಪ್ ಇರ್ತಾನೆ. ಸೊ ಅವನು ಕೇಳ್ತಾನೆ, ಏನು ಒಬ್ಬನೇ ಬಂದುಬಿಟ್ಟಿದೆಯಲ್ಲ, ನಿನ್ನ ಲವರ್ ಎಲ್ಲಿ ಅಂತ ಕೇಳ್ತಾನೆ. ಕೇಳಿದಾಗ ಕೆವಿನ್ಗೆ ಒಂಥರ ಏನಿದು ನೀನು ಏನು ಹೇಳ್ತಾ ಇದೀಯಾ ಅಂತ ಅಂದಾಗ ಅವನಂತಾನೆ, ನೋಡು ನಾನು ನಿನ್ನ ಜಾತಕನ ನೋಡಿದ್ದೀನಿ ಆ್ಯಂಡ್ ನನ್ನ ಅನಾಲಿಸಿಸ್ ಪ್ರಕಾರ ಈ ಒಂದು ಕ್ಯಾಂಪ್ಗೆ ನೀನು ಹೋದಾಗ ನಿನಗೆ ಒಂದು ಗರ್ಲ್ ಫ್ರೆಂಡ್ ಆಗಬೇಕು ಆ್ಯಂಡ್ ನೀನು ಮದುವೆ ಎಲ್ಲ ಆಗಬೇಕು ಅವಳ ಜೊತೆ ಅಂತ ಅಂದಾಗ ಇವನಿಗೆ ಒಂಥರ ಶಾಕ್. ಗರ್ಲ್ ಫ್ರೆಂಡ್ ಯಾರೂ ಇಲ್ಲ, ಇದ್ದಿದ್ದೇ ಅದು ಒಂದು ದೆವ್ವ ಹಿಂದೆ ಬಿದ್ದಿತ್ತು ಅಂತ ಇವನು ಹೇಳ್ತಾನೆ. ಹೇಳಿದ ತಕ್ಷಣ ಆವಾಗ ಈ ಸ್ವಾಮೀಜಿ, ಹಾಂ ಹೌದಾ ತೀರ್ಕೊಂಡಿದ್ದಾರಾ? ಓ ಹಾಗಾದರೆ ಅವ್ರು ಹುಟ್ಟಿದ್ದ ಡೇಟ್ ಆಫ್ ಬರ್ತ್ ತೊಗೊಂಬ ಅಂತಾನೆ. ಅಂದಾಗ ಕೆವಿನ್, ನೀವೇನು ಮೆಂಟಲ್ ಇದ್ದೀರೋ ಏನು, ಆಲ್ರೆಡಿ ಅವ್ರು ಸತ್ತಾಯಿತು, ನೀನು ಹುಟ್ಟಿದ ಡೇಟ್ ಆಫ್ ಬರ್ತ್ ಕೇಳ್ತಾ ಇದ್ದೀರಲ್ಲ ಅಂದಾಗ ಅವನು ಸ್ವಾಮೀಜಿ ಅಂತಾರೆ, ಇಲ್ಲ ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಅವಳು ಯಾವ ದಿನ ಹುಟ್ಟಿದ್ದಾಳೆ ಅಂತ ತಿಳ್ಕೊಂಬಪ್ಪ ಅಂತ ಹೇಳಿ ಗೈಸ್ ಈ ಸ್ವಾಮೀಜಿನೂ ಅಲ್ಲಿಗೆ ಬರ್ತಾರೆ. ಬಂದು ಆ ಒಂದು ಹುಡುಗಿದು ಡೇಟ್ ಆಫ್ ಬರ್ತ್ ಆ್ಯಂಡ್ ಇವೊಂದು ಮ್ಯಾಚ್ ಮಾಡಿ ನೋಡ್ತಾರೆ. ನೋಡಿದರೆ ಅದು ವಿಚಾರ ನಿಜಾನೇ ಆಗಿರುತ್ತೆ. ಏನಂದರೆ ಈ ಒಂದು ಹುಡುಗಿ ಇದ್ದಾಳಲ್ಲ ಅವಳೇನಾದರೂ ಅವತ್ತು ಸಾಯಲಿಲ್ಲ ಅಂದಿದ್ರೆ 8th ಕ್ಲಾಸಿಗೆ ಮುಂದೆ ಅಡ್ಮಿಷನ್ ಮಾಡಿದರೆ ಇವರು ಡಿಗ್ರಿ ಬರೋವಷ್ಟಿಗೆ ಇಬ್ಬರು ಲವರ್ ಆಗ್ತಿದ್ರು ಆ್ಯಂಡ್ ಮ್ಯಾರೇಜ್ ಮಕ್ಕಳು ಅಂತೆಲ್ಲ ಇರ್ತಾಯಿದ್ದ. ಆ್ಯಂಡ್ ನಾನು ಹೇಳಿದ್ದೆ ಕೆವಿನ್ ಒಬ್ಬೊಬ್ಬನೇ ಇರ್ತಾ ಇದ್ದ, ಯಾರ ಜೊತೆನೂ ಮಾತಾಡ್ತಾ ಇರಲಿಲ್ಲ, ಒಂಥರ ಏನೋ ಕಳ್ಕೊಂಡಿದ್ದೀನಿ ಅನ್ನೋ ಫೀಲಿಂಗ್ನಲ್ಲಿನೇ ಇರ್ತಾ ಇದ್ದ ಅಂತ ನಾನು ಹೇಳಿದ್ನಲ್ಲ, ಅದು ಇದೇ ಅಂತೆ ಗೈಸ್, ಇದೇ ಮ್ಯಾಟರ್ ಅಂತೆ. ಸೊ ಇವಳನ್ನು ಅವರು ಅವತ್ತೇ ಕಳ್ಕೊಂಡ್ಬಿಟ್ಟಿದ್ದಾರಂತೆ. ಸೊ ಇವ್ರಿಗೆ ಅದು ಡೈರೆಕ್ಟ್ಲಿ ಗೊತ್ತಿಲ್ಲದೆ ಇದ್ರು ಇವ್ರ ಸಬ್ ಮೈಂಡ್ನಲ್ಲಿ ಅಥವಾ ಅದೇನೋ ಒಂದು ಕನೆಕ್ಷನ್ ಇರುತ್ತೆ ಅಂತೆ ಗೈಸ್, ಏಳು ಈ ಜನ್ಮಗಳ ಬಂಧ ಅದೆಲ್ಲ ಇರುತ್ತೆ ಅಂತೆ. ಸೊ ಆ ಥರ ಇರುತ್ತಂತೆ. ಆ್ಯಂಡ್ ಇವರು ಏನಂದರೆ ಅವ್ರದ್ದು ಪ್ರೊಟೆಕ್ಟರ್ ಆಗ್ತಾರೆ. ಹೇಗೆ ಇವಾಗ ಈ ಒಂದು ಜಲರಾಕ್ಷಸಿಗೆ ಮುಕ್ತಿ ಸಿಗುತ್ತಲ್ಲ, ಮುಕ್ತಿ ಸಿಕ್ಕ ತಕ್ಷಣವೇ ಆ್ಯಸ್ ಅ ಪ್ರೊಟೆಕ್ಟರ್ ಆಗಿ ಈ ಒಂದು ಕೆವಿನ್ ನಿಂತ್ಕೋತಾನೆ. ಆ ಥರನೇ ಇತ್ತಂತೆ ಗೈಸ್ ಅದು ಬಂಧ. ಸೊ ಅವಳು ಇವನ ಜೊತೆನೇ ಇರ್ತಿರ್ತಾಳಂತೆ, ಇವರು ಮದುವೆ ಮಾಡ್ಕೊಳ್ಳೋದಿಲ್ಲ ಬೇರೆ ಹುಡುಗಿನ. ಸೊ ಈಕೆಯ ಜೊತೆನೇ ಅವರು ತಮ್ಮ ಒಂದು ಲೈಫ್ನ ಸ್ಪೆಂಡ್ ಮಾಡ್ತಾರಂತೆ. ಸ್ಪೆಂಡ್ ಅಲ್ಲ ಗೈಸ್. ಸೊ ಹೀಗೆ ಗೈಸ್ ಏನಂದರೆ ಇವರು ಬೇರೆ ಮದುವೆ ಆಗೋದಿಲ್ಲ ಆ್ಯಂಡ್ ಇವರು ಆ ಹುಡುಗಿ ಜೊತೆನೇ ಇರ್ತಾರಂತೆ, ಇವಾಗಲೂ ಇರ್ತಿರ್ತಾರಂತೆ. ಆಕೆ ಇವ್ರ ಆಸ್ಪಾಸ್ ಎಲ್ಲ ಸುತ್ತಾಡ್ತಾ ಇರ್ತಾಳಂತೆ, ಮಾತಾಡ್ತಾಳಂತೆ, ಏನೇನೋ ಹೇಳಿದರು ಗೈಸ್. ಅವರು ಇಲ್ಲೇ ಇದ್ದಾಳೆ ಅಲ್ಲೇ ಇದ್ದಾಳೆ ಅಂತ ಹೇಳಿದರು. ಸೊ ಇವ್ರದ್ದು ಒಂದು ಲೈಫ್ ಸೈಕಲ್ ಮುಗಿಯೋವರೆಗೂ ಹೀಗೆ ಅಂತೆ ಗೈಸ್. ಇದು ಅವ್ರು ಹಾಗೆ ನಂಬ್ಕೊಂಡು ಇದ್ದಾರೆ. ಸೊ ನನಗೆ ಇದು ಒಂಥರ ಸ್ಟೋರಿ ಅನ್ನಿಸ್ತು, ಅಂದರೆ ಇವರೇ ತಮ್ಮಲ್ಲಿ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಅಂತ. ಬಟ್ ಗೈಸ್ ಈ ಥರದ ವ್ಯಕ್ತಿಗಳು ಇದ್ದಾರಂತೆ, ಅವ್ರು ಯಾರ ಕಣ್ಣಿಗೂ ಹೆಚ್ಚಿಗೆ ಕಾಣೋದಿಲ್ಲ ಆ್ಯಂಡ್ ಅವರು ಬ್ರಹ್ಮಚಾರಿಯಾಗಿಯೇ ಇರ್ತಿರ್ತಾರೆ ಇಂಥ ಜನಗಳು. ಸೊ ನಾನು ಹೇಳೋದು ಇಷ್ಟೇ ಗೈಸ್, ಅವರೇನೋ ಮೈಂಡಿನಲ್ಲಿ ಈ ಥರ ಸ್ಟೋರಿ ಕ್ರಿಯೇಟ್ ಮಾಡಿಕೊಂಡು ಅದೇ ಒಂದು ಸ್ಟೋರಿಯಲ್ಲಿ ಬದುಕ್ತಿದ್ದಾರೆ ಅಂತ ನಾನು ಹೇಳ್ತೀನಿ. ಬಟ್ ನಿಮಗೆ ಈ ಸ್ಟೋರಿ ಕೇಳಿ ಏನು ಅನ್ನಿಸ್ತು, ಇಷ್ಟೆಲ್ಲ ಟ್ವಿಸ್ಟ್ ಆ್ಯಂಡ್ ಟರ್ನ್ ನೋಡಿ ಅನ್ನೋದನ್ನು ಕಾಮೆಂಟ್ನಲ್ಲಿ ಹೇಳಿ ಗೈಸ್. ಆ್ಯಂಡ್ ಇಂಥದ್ದೇ ನೆಕ್ಸ್ಟ್ ಲೆವೆಲ್ ಹಾರರ್ ಸ್ಟೋರಿಗಳು ಬೇಕಂದರೆ ಪ್ಲೀಸ್ ಗೈಸ್ ನನ್ನ ಚಾನಲನ್ನು ಶೇರ್, ಸಬ್ಸ್ಕ್ರೈಬ್, ಲೈಕ್ ಏನೇನಿದೆ ಎಲ್ಲ ಮಾಡಿಬಿಡಿ ಗೈಸ್ ಅಂತ ಹೇಳ್ತಾ ಥ್ಯಾಂಕ್ ಯು ಗೈಸ್.